ಇದ್ದೀನಿ. ಅವು ಯಾವುವು? ಊರ್ವಶಿ ಒಂದು, ಇನ್ನೊಂದು ಲವ್ ಅಂಡ್ ಡೆತ್. ಇವು ಖಂಡಕಾವ್ಯಗಳು. ಅದರಲ್ಲಿ ಉತ್ತಮವಾದಂತಹ ಮಹಾಕಾವ್ಯದ ಲಕ್ಷಣಗಳು ಇದರಲ್ಲಿ ಉಂಟು. ಆದ್ರೆ ಇದ್ರ ವಿವರವಾಗಿ ಕಾವ್ಯದ ಗುಣಗಳನ್ನು ಹೆಚ್ಚಿನ ಹೇಳುವುದಿಲ್ಲ. ಆದ್ರೆ ಬರುವಂತ ಈ ಕವಿಗಳ ಉದ್ದೇಶ ಏನಿತ್ತು? ಯಾಕಂದ್ರೆ ಇನ್ನು ಕಥೆನೇ ಬರೀಲಿ, ಕಾದಂಬರಿ ಬರಲಿ, ಯಾವುದೇ ಸಾಹಿತ್ಯ ಕೃತಿ ಇರಬೇಕಾದ್ರೆ ಒಂದು ಉದ್ದೇಶ ಬೇಕಲ್ಲ. ದೇರ್ ಶುಡ್ ಬಿ ಸಮ್ ಮೋಟಿವ್ ಪಾಯಿಂಟ್, ಸಮ್ ಆಬ್ಜೆಕ್ಟಿವ್ ಇರ್ತದ ನೋಡಿ ಏನ್ ಹೇಳಬೇಕು. ಅದು ಏನನ್ನು ಅವ್ರು ಬಯಸಿ ಹೇಳ್ತಾ ಇದ್ದಾರೆ ಅಂತ. ಈಗ ಅಲ್ಲೇ ಕೂತ್ಕೊಂಡೇ ನೋಡಿದ್ರು ಹಿಂದೂಸ್ತಾನ್ ಸ್ಥಿತಿ ಏನಾಗಿತ್ತು. ದಾಶ ಶ್ರೀಲಂಕರಿಗಳು ಒದ್ದಾಡ್ತಾ ಇತ್ತು ನಮ್ಮ ದೇಶ. ಇಲ್ಲಿ ಬಂದಾಗ ಕೂಡ, ಇಲ್ಲಿ ಅವರು ಬರೋಡಾದಲ್ಲಿ ಇದ್ದಾಗನು ಕೂಡ ದಾಸ್ಯದೊಳಗೆ ತೊಳಲಾಡ್ತಾ ಇತ್ತು ದೇಶ. ಅದಕ್ಕೆ ಈ ದೇಶದ ಜನರಿಗೆ ಒಂದು ಸಂದೇಶವನ್ನು ಕೊಟ್ಟಂತಾಯಿತು ಕಾವ್ಯದ ಮುಖಾಂತರವಾಗಿ. ಕಾವ್ಯ ಶ್ರೇಷ್ಠವಾದಂತಹ ಕಾವ್ಯ ಅಥವಾ ಸಾಹಿತ್ಯ ಕೃತಿ ನೇರವಾಗಿ ಏನು ಉಪದೇಶವನ್ನು ಆದೇಶವನ್ನು ಮಾಡುವುದಿಲ್ಲ. ಆದ್ರೆ ಪರೋಕ್ಷವಾಗಿ ಒಂದು ವಿಷಯವನ್ನು ಹೇಳ್ತಾರೆ. ಅದನ್ನ ನಾವು ನೋಡ್ಬೇಕಾದಂತದ್ದು. ಊರ್ವಶಿ ಅನ್ನುವ ಇದೊಂದು ಖಂಡ ಕಾವ್ಯವನ್ನು ತೆಗೆದುಕೊಂಡು ನಾವು ಮಾತಾಡ್ತಿದ್ದೀನಿ. ಊರ್ವಶಿ ಕಾವ್ಯ. ಸೊ ನೀರಿಗೆ ಅರ್ಥ ನೀರು ಕುಡಿತೀನಿ, ಕ್ಷಮಿಸಿ. ಕೇಳಿಸ್ತದಲ್ಲ ನಾ ಮಾತಾಡುದ್ರಿ? ಇದೊಂದು ರಮ್ಯವಾದಂತಹ ಪ್ರಣಯ ಕಥೆ. ಆ ಪ್ರಣಯ ಕಥೆ ಇದ್ರೆ ಕೇವಲ ರಂಜನೀಯವಾದಂತಹದ್ದು ಬರೆದಂತಹದ್ದು ಎಂಟರ್ಟೈನ್ಮೆಂಟ್ ಪೋಯಮ್ ಅಂತಾರೆ, ಹಾಗೆ ಬರಲ್ಲ. ಇದಕ್ಕೊಂದು ಉದ್ದೇಶದ ಆ ದೃಷ್ಟಿಯೊಳಗೆ. ಇಲ್ಲಿ ಈ ಊರ್ವಶಿ ಕಾವ್ಯವನ್ನು ಬರೆಯಕ್ಕಿಂತ ಮುಂಚಿತವಾಗಿ ಸ್ತ್ರೀ ಅರವಿಂದರು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಆಕರ ಗ್ರಂಥಗಳನ್ನ ಕಾವ್ಯವನ್ನು ಓದಿದವರು. ಮೊಟ್ಟ ಮೊದಲಿಗೆ ನಮ್ಗ ಈ ವಿಷಯಕ್ಕೆ, ಊರ್ವಶಿಯ ವಿಷಯಕ್ಕೆ ನಮ್ಗೆ ಶಿವ ಪ್ರಸ್ತಾಪ ಎಲ್ಲಿ ಆಗ್ತದೆ ಅಂದ್ರೆ ಋಗ್ವೇದದ ದಶಮಂಡಲಗಳೇನಿತ್ತಲ್ಲ, ಆ ಋಗ್ವೇದದ 10ನೇ ಮಂಡಲದಲ್ಲಿ 95ನೇ ಸೂಕ್ತದಲ್ಲಿ ಊರ್ವಶಿ ವಿಷಯಕ್ಕೆ ಅಂತ ಹೇಳಲಾಗಿದೆ. ಆ ಬಳಿಕ ಪದ್ಮ ಪುರಾಣದಲ್ಲಿ, ಅದು ವಿಷ್ಣು ಪುರಾಣದಲ್ಲಿ, ಭಾಗವತದಲ್ಲಿ, ಪುರಾಣಗಳಲ್ಲಿ ಕೂಡ ಅದು ಉಂಟು. ಕಾಳಿದಾಸನಿಗೂ ಕೂಡ ಇದು ಬಹಳಷ್ಟು ಇಂಪ್ರೆಷನ್ ಅವನ ಮೇಲೆ ಪ್ರಭಾವ ಬೀರಿದ್ರಿಂದ ವಿಕ್ರಮೋರ್ವಶಿಯಂ ಅನ್ನುವಂತದ್ದೇನೆ ಒಂದು ನಾಟಕನೇ ಬರೆದ. ಆ ನಾಟಕ ಇವ್ರು ಸಣ್ಣ ವಯಸ್ಸಿನೊಳಗೇನೆ ಶ್ರೀ ಅರವಿಂದ್ರಿಗೆ ಎಷ್ಟು ಪ್ರಭಾವ ಬೀರ್ತಂದ್ರೆ ಆ ನಾಟಕವನ್ನ ಅವರು ಇಂಗ್ಲಿಷ್ ಅದರೊಳಗ ಕಾವ್ಯ ರೂಪದೊಳಗೆ ತಗೊಂಡು ಬಂದಾರ. ಟ್ರಾನ್ಸ್ಲೇಷನ್, ಹೀರೋ ಅಂಡ್ ನಿಂಫ್ ಅಂತ ತಿಳ್ಕೊಂಡು. ಅದು ಯಾವಾಗಲೂ ಅವ್ರ ತಲೆಯೊಳಗೆ ಸುತ್ತಾ ಇತ್ತು ಊರ್ವಶಿ ವಿಷಯಕ್ಕ. ಅವಳು ಗಂಧರ್ವ ಕನ್ಯೆ, ಅವಳು ದೇವಲೋಕದ ಕನ್ಯೆ, ಈ ದೇಶ ಇಲ್ಲಿ ಭೂಮಿಗೆ ಇಳಿದು ಬರ್ತಾಳರು ಅಂತದ್ದು ಅಷ್ಟು ಅದನ್ನ ತೆಗೆದುಕೊಂಡು ಹೋಗ್ತಾರೆ. ಇಲ್ಲಿ ಏನು ನೋಡಬೇಕಾದದ್ದು ಅಂದ್ರ ಊರ್ವಶಿಕ್ಕಿಂತ ಮುಂಚಿತವಾಗಿ ಊರ್ವಶಿ ಪುರೂರವಸ್ ಪ್ರೇಮದ ವಿಷಯ. ಈ ಪುರೂರವಸ್ ಏನಿದ್ದಾರಲ್ಲ, ಈ ಯಯಾತಿ ನಾಟಕಕಾರರಾದ್ರು ಬರೆದ್ರು ಅಲ್ಲಿ ಪುರೂರವಸ್ಸ. ಯಾಕಂದ್ರೆ ಪುರೂರವಸ್ ಏನಿದ್ದಾನೆ ಇದು ಪಯನೀಯರ್ ಅವನು. ಈ ಚಂದ್ರವಂಶಕ್ಕೆ ಹಸ್ತಿನಾಪುರದ ಮುಂದೆ ಬಂದಂತ ಕೌರವರು ಏನ್ ಬಂದ್ರಲ್ಲ ಅದಕ್ಕೆಲ್ಲ ಈ ಚಂದ್ರವಂಶಕ್ಕೆ ಮುಖ್ಯವಾಗಿ ಬಂದಂತ ಆದ್ಯ ಪ್ರವರ್ತಕನ ಅವನು ಪುರೂರವಸ್. ಆ ಪುರೂರವಸ್ಸನ ವಿಷಯಕ್ಕೆ ಹೇಳ್ಬೇಕಾದ್ರೆ ಅವನು ಯಾರು ಪುರೂರವಸ್ ಅಂದ್ರೆ ಅವನು ಇಳಾದೇವಿ ಮಗ. ಇಳ ಅಂದ್ರೆ ಪೃಥ್ವಿನೂ ಹೌದು. ಇಳಾದೇವಿಯ ಮಗನವನು. ಅವನಿಂದಲೇ ಹಸ್ತಿನಾವತಿಯ ರಾಜವಂಶ ಆರಂಭವಾಗ್ತದೆ. ಆದ್ಯ ಪ್ರವರ್ತಕ ಅವನು. ಅವನಲ್ಲಿದ್ದಂತ ಅಸಾಧಾರಣವಾದಂತಹ ಗುಣಗಳನ್ನು ಎತ್ತಿ ತೋರಿಸ್ತಾ ಇದ್ದಾರೆ ಕವಿಗಳು. ಶೂರನಿದ್ದ, ಸುಂದರ ಪುರುಷ, ಕ್ಷಾತ್ರ ತೇಜಸ್ಸಿನ ಪುಂಜನಾಗಿದ್ದ ಅವನು. ಬಹಳ ಸುಂದರ ಪುರುಷ. ಸಮಸ್ತ ಎಳೆಯ ಸಾಮ್ರಾಟನಾದಂತ ಬಲಾಢ್ಯ ರಾಜ ಮತ್ತು ಪ್ರಜೆಗಳನ್ನ ಬಹಳಷ್ಟು ಬಹಳ ಕಾಳಜಿಪೂರ್ವಕವಾಗಿ ಅವರು ಸಲಹುತ್ತಾ ಇದ್ದ ಪ್ರಜಾನುಕೂಲನಾದಂತವನು. ಒಳ್ಳೆಯ ರಾಜ. ಅವನು ಎಷ್ಟು ಪ್ರಸಿದ್ಧಿ ಇತ್ತು ಪುರೂರವಸ್ಸಂದ ಅಂದ್ರ ದೇವೇಂದ್ರ ಅವನಿಗೆ ಹೇಳಿ ಕರೆಸ್ತಾ ಇರ್ತಾನ. ಅವನಿಗೆ ಆಹ್ವಾನ ಕೊಟ್ಟು ಈ ರಾಕ್ಷಸರ ಹಾವಳಿ ಬಹಳ ಆಗಿದೆ, ದಾನವರದು ಇಲ್ಲಿ ಬಂದು ಸಹಾಯ ಮಾಡು ಅಂತ ತಿಳ್ಕೊಂಡು ಸಹಾಯ ಮಾಡಂದಾಗ ದೇವಲೋಕಕ್ಕೆ ಹೋಗ್ತಾನೆ. ದೇವಲೋಕಕ್ಕೆ ಹೋಗಿ ದಾನವರನ್ನು ಸೋಲಿಸಿ ಅವರಿಗೆ ಇಂದ್ರನಿಗೆ ಸಹಾಯ ಮಾಡಿ ತಿರುಗಿ ಬರ್ತಾ ಇದ್ದಾನೆ. ತಿರುಗಿ ಬರುವಾಗ ಈ ಊರ್ವಶಿ ಭೇಟಿ ಆಗ್ತದ. ಊರ್ವಶಿ ಭೇಟಿ ಹೇಗೆ ಆಗ್ತದ? ಅವನೇನ್ ಇಳಿದು ಬರ್ತಾನಲ್ಲ ಭೂಮಿಗೆ ಮತ್ತು ಆಕಾಶದಿಂದ ಇಳಿದು ಅವನು ಹೇಳ್ತಾ ಇದ್ದಾನೆ ಅಂತ. ಒಂದು ಬಂಗಾರದ ರಥ ಇತ್ತು, ರಥದೊಳಗೆ ಕುಳಿತುಕೊಂಡು ಕೆಳಗೆ ಬಂದಗಳಿಗೆ ಸ್ವಲ್ಪ ಆಯಾಸ ಆಗಿರ್ತದ. ಅದನ್ನ ದಣಿ ಮಾರ್ಸಿಗಳಿಗೆ ನಿಂತಿರ್ತಾನ. ಆಗ ಅರುಣೋದಯದ ಕಾಲ, ಉಷಕ್ ಕಾಲ.
ಆ ಉಷಾ ಕಾಲದೊಳಗೆ ನಿಂತು ನೋಡಿದ್ರಾಗ ಆ ಏನು ಪ್ರಭೆ ಇತ್ತಲ್ಲ ಉಷಾದೇವಿ ಪ್ರಭೆ ಅದ್ರ ಒಡಲಿನಿಂದ ಬಂದಂತ ಮತ್ತೊಂದು ಪ್ರಭೆ ಕಾಣಿಸ್ತು. ಅವಳು ಊರ್ವಶಿ ಅವಳು ಒಬ್ಬಳೇ ಬಂದಿದ್ದಿಲ್ಲ. ಬೆಳಗಿನಲ್ಲಿ ಕಾಣಿಸಿದವಳು ಒಬ್ಬಳೇ ಇದ್ದಿದ್ದಲ್ಲ. ಅವಳ ಜೊತೆಯೊಳಗ ಮೇನಕಾ ಅವಳಿದ್ಲು, ತಿಲೋತ್ತಮೆ ಇದ್ಲು, ಉಳಿದಂತ ಗೆಳತಿಯರೊಡು ಗೂಡಿ ಅಲ್ಲಿ ಬಂದಿದ್ಲು. ನೀರಾಟವನ್ನು ಆಡ್ತಾ ನಿಂತಿದ್ದು ನೋಡಿದ ಇವ ಅವಳ ಸೌಂದರ್ಯವನ್ನು ನೋಡಿ ಸ್ತಂಭೀಭೂತನಾಗಿ ನಿಂತು ಬಿಡ್ತಾನ. ಅವಳು ನೋಡ್ತಾಳ, ಇದೇನು ನಾವ್ ಹೇಳ್ತೇವಲ್ಲ ಇಂಗ್ಲಿಷ್ ಫಸ್ಟ್ ಸೈಟ್ ಅಂತ, ಆ ರೀತಿಯೊಳಗ ಆಯ್ತು. ಅದು ಹೀಗೆ ನೋಡ್ತಾ ನಿಂತು ಹೇಳಕ್ಕೇನೆ ಅವನಿಗೆ ಏನ್ ಅನಿಸ್ತದ, ನನಸು ಇವಳನ್ನು ನೋಡುವುದು ನಾನು. ಓ ಇಂತು ದೇವಲೋಕದ ಕನ್ಯೆ ಅಂತೂ ಖಾತ್ರಿ ಆಯ್ತು, ಇಲ್ಲಿ ಅಂತೂ ಮಾನವ ಜಗತ್ತಿನೊಳಗೆ ಇಂಥ ಸುಂದರಿ ನೋಡಿಲ್ಲ ಅಂತ ಅನ್ಕೊಂಡು ಅವ ಅವಳಿಗೆ ಲೀನಾಗಿ ನೋಡ್ತಾ ನಿಂತಾಗಿನೇ ಕೇಶಿ ಅನ್ನುವಂತ ಹೆಸರಿನ ಒಬ್ಬ ರಾಕ್ಷಸ ಮೇಲಿನಿಂದ ಇಳಿದು ಬಂದು ಅವಳನ್ನು ಹೊತ್ಕೊಂಡ್ ಮೇಲೆ ಒಯ್ತಾನ. ಒಂದು 10-20 ಫೂಟ್ ಎತ್ತರದಲ್ಲಿ ಒಯ್ತಾ ಇದ್ದಾರೆ. ತಕ್ಷಣ ಇವನಿಗೆ ಕ್ಷತ್ರಿಯ ಇದನ್ನು ತಡಿಲಿಕ್ಕಾಗಲ್ಲ. ಇವನು ಕಿಡಿಕಿಡಿ ಕೆಂಡದಿಂದ ಕಿಡಿಕಿಡಿ ಆಗ್ತಾನೆ, ಸಿಟ್ಟಿಂದ ರುದ್ರಾಗಿ ಮೇಲೆ ಹಾರಿ ಹೋಗಿ ಅವನು ಕೇಶಿಯನ್ನು ಹೊಡೆದು ಕೆಡವಿ ಅವಳನ್ನು ತೆಗೆದುಕೊಂಡು ಬಂಗಾರದ ರಥದೊಳು ಕೂಡಿಸಿ ಕೆಳಗೆ ತಗೊಂಡು ಬರ್ತಾನೆ. ಬಂಗಾರದ ರಥದೊಳು ಕೂಡಿಸಿಕೊಂಡು ಬರುವಾಗ ಅವಳಿಗಿನ್ನ ಎಷ್ಟದು ತಪ್ಪಿರ್ತದೆ. ಅವ ಕೂಡಿಸಿಕೊಂಡು ನೋಡ್ದಾನ ಅವಳನ್ನ. ಎಚ್ಚರ ಆದ ಬಳಿಕ ಇವನನ್ನು ನೋಡಿದ್ಲು. ಅಲ್ಲಿಂದ ಉಳಿದಂತ ಗೆಳತಿಯರು ಇದ್ರು ಮಗ್ಗಲದಲ್ಲಿ, ಅವಳ ಮಗ್ಗಲದಲ್ಲಿ ಇದ್ರು. ಆಗ ಹೇಳ್ತಾನ, ಇವಳನ್ನಂತೂ ನಾನು ಗೆದ್ದಿದ್ದೇ ಆಯ್ತು, ಅವನು ಬಿಡಿಸಿಕೊಂಡು ಬಂದಿದ್ದೀನಿ. ಅದಕ್ಕೆ ಅವನ ಪ್ರತಿಷ್ಠಾನ ಅಂತ ರಾಜಧಾನಿ ಹೆಸರು ಪ್ರತಿಷ್ಠಾನ. ಆ ಪ್ರತಿಷ್ಠಾನವೇ ಮುಂದೆ ಹಸ್ತಿನಾಪುರ ಆಗಿದೆ. ಈ ಕುರುವಂಶಾವಳಿ ನೋಡುವಾಗ ಆ ಪ್ರತಿಷ್ಠಾನಕ್ಕೆ ನಡಿ ಅಂತ ತಿಳ್ಕೊಂಡು ಕರ್ಕೊಂಡು ಹೋಗ್ಬೇಕಂತಾರ. ಆಗ ಆ ಗೆಳತಿಯರಲ್ಲಿ ತಿಲೋತ್ತಮೆ ಅಂತವಳು ಇದ್ದಾಳಲ್ಲ, ಅವಳು ಹೇಳ್ತಾಳ, ಹಾಗಲ್ಲ, ನೀನು ನಿನ್ನ ಕರ್ತವ್ಯ ನೀ ಮಾಡ್ಬೇಕು. ಕ್ಷತ್ರಿಯ ರಾಜ ನೀನು, ಒಮ್ಮೆಲೆ ಕರ್ಕೊಂಡು ಹೋಗ್ತಿ ಅಂದ್ರೆ ದೇವತೆಗಳನ್ನು ಸಾಧ್ಯನೇ ನೀನು. ನಿನ್ನ ಕರ್ತವ್ಯನ ಮುಗಿಸಿ ಬಂದಾಗ ಇಂಥ ವಿಷಯಗಳನ್ನು ಮಾಡ್ಬೇಕು. ನೀನು ಪ್ರಜೆಗಳನ್ನೆಲ್ಲ ಬಿಟ್ಟು ಉಳಿದವ್ರು ಬಿಟ್ಟು ನಿನ್ನ ಮನಸ್ಸಿಗೆ ಬಂದಂತೆ ಮಾಡೋದಲ್ಲ ಅಂತ ಅವ್ನು ತಿಳಿಸಿ ಹೇಳ್ತಾಳ. ಅಂದಾಗ ಅವನೇನ್ ಮಾಡ್ತಾನ, ಆಯ್ತು ಅಂತ ತಿಳ್ಕೊಂಡು ನಿರಾಶೆಯಿಂದ ತಿರುಗಿ ಹೋಗ್ಬೇಕಂತಾನ. ಆದ್ರೆ ಅವಳಿಗೂ ಕೂಡ ಮನುಷ್ಯರಲ್ಲಿ ಇವನ ವಿಷಯಕ್ಕೆ ಗಂಟು ಬಿಟ್ಟಿತ್ತು. ಇಬ್ಬರಿಗೂ ಒಬ್ಬರೊಬ್ಬರು ಬಿಡ್ಲಿಕ್ಕೆ ಮನಸ್ಸು ಇರಲಿಲ್ಲ. ಇದು ಅದ್ಭುತವಾದಂತಹ ಪ್ರೇಮದ ವರ್ಣನೆಯನ್ನು 100 ಸಾಲುಗಳು, ಯಾಕಂದ್ರೆ 1500 ಲೈನ್ಸ್ ಉಂಟದ್ರಲ್ಲಿ, 1500 ಪಂಕ್ತಿಗಳಲ್ಲಿ ಪೆಂಟಾಮೀಟರ್ ಬರ್ದಾರ. ವಿಕ್ಟೋರಿಯನ್ ಇಂಗ್ಲಿಷ್ ಅದು ಇನ್ಫ್ಯಾಕ್ಟ್. ಅಂದ್ರ ಪೆಂಟಾಮೀಟರ್ ಆ ಲೈನ್ಸ್ ಗಳೇನು, ಪ್ರತಿಯೊಂದು ಸಾಲಿನಲ್ಲಿ 4 ಮಾತ್ರ 5 ಫೀಟ್ಗಳಿರ್ತಾವ. 5-4 ಅಂತ ಬರೆದಂತ ಬಹಳ ಸುಂದರವಾದಂತ ಕಾವ್ಯ. ದೃಷ್ಟಿಯೊಳಗ ಅದ್ರ ಮನಸ್ಸು ಅವನಿಗೆ ಇದ್ದಿದ್ದಿಲ್ಲ, ಬಿಟ್ಟು ಹೋಗ್ಲಿಕ್ಕೆ ಅನಿವಾರ್ಯ ಆಯ್ತು. ಎಷ್ಟು ಅವನಿಗೆ ಅಂತ ಅಂದ್ರೆ, ಅವನ ಮನಸ್ಸನ್ನು ತುರುಳಿದ್ದಾಗ ಚೀರ್ಕೋತಾನ. ಅವನು ಹೇಳ್ತಾನೆ, ಓ ಊರ್ವಶಿ, ಸೆಟ್ ದೈ ಫೀಟ್ ಅಪಾನ್ ಮೈ ಟ್ರಬಲ್ಡ್ ಹಾರ್ಟ್ ಅಂತಾನೆ. ಹೀಗೆ ಅಂದಾನ. ಅವಾಗ ಹೇಳ್ತಾ ತಿಲೋತ್ತಮೆ, ಇದು ಸುಲಭದ ಮಾತಲ್ಲ. ನೀನು ಮಾನವ, ನೀನು ದೈವತ್ವಕ್ಕೆ ಇರಬೇಕು. ಅದೆಲ್ಲ ಬಿಟ್ಟು ಮಾನವನಾಗಿದ್ದುಕೊಂಡು ಇವಳನ್ನು ತೆಗೆದುಕೊಂಡು ಹೋಗ್ತೀವಿ, ಸರಿಯಲ್ಲ. ದೇವತ್ವಕ್ಕೆ ಇರಬೇಕು. ದೇವತ್ವ ಮಾನವ ಲೋಕಕ್ಕೆ ಇಳಿಯಬೇಕು, ಮಾನವತ್ವ ದೇವಕ್ಕೆ ಎಳೆಯಬೇಕು. ಇದೊಂದು ಮಾತು ಉಂಟು. ಇಲ್ಲಿ ದೇವಕನ್ಯೆ, ನೀನು ಮಾನವ ಶ್ರೇಷ್ಠ, ಇಬ್ಬರು ಮಿಲನವಾಗಿದೆ, ನಮ್ಗೆ ಅರ್ಥ ಆಗ್ತದೆ. ಆದ್ರೆ ಇದು ಏನದಲ್ಲ, ಇಟ್ ಇಸ್ ಟೋರ್ಲಿ ಫಾರ್ ಯು ಟು ಆಸ್ಪೈರ್ ಫಾರ್ ಇಟ್ ಅಂತ ಬರ್ತದೆ. ಇದು ಇಂಥದಲ್ಲ, ನೀ ಇನ್ನೂ ಕೂಡ ಈ ಬಹಳಷ್ಟು ಮಾಡಬೇಕಾದಂಥದ್ದು ಮನುಷ್ಯಗಳಂತ ಅವನು ತಿಳಿಸಿ ಹೇಳ್ತಾಳ. ಅವನಿಗೆ ಅರ್ಥ ಆಯ್ತು, ಇದೇನು ಅಸಂಸ್ಕೃತದ ರೀತಿಯೊಳಗೆ ಕದ್ದು ಒಯ್ಯುವಂತದ್ದಲ್ಲ ಅಂತಂತಾನೆ. ಆ ಬಳಿಕ ಊರ್ವಶಿ ಅಂತ ರಥದೊಳಗೆ ಕೂಡಿಸಿಕೊಂಡು ಹೋಗ್ಬೇಕಾದ್ರೆ ಇದು ಅಲ್ಲ ಅಂತಂದಾಗ ಅವಳು ಒಂದು ಮಾತು ಹೇಳ್ತಾಳ. ತಿಲೋತ್ತಮೆ ಒಂದು ಮಾತು ಹೇಳ್ತಾಳ. ಏನಂತ, ಓ ಕಿಂಗ್, ಓ ಮಾರ್ಟಲ್ ಮೈಟಿಯರ್ ದ್ಯಾನ್ ಗಾಡ್ಸ್, ಐ ನೋ ಇಟ್. ನೀನು ಮಾರ್ಟಲ್ ಅಂದ್ರೆ, ನೀನು ಮಾರ್ಟಲ್ ಅಂಡ್ ಇಮಾರ್ಟಲ್ ಬರ್ತಾವಲ್ಲ, ಸಾವಿಗೆ ಮರ್ತ್ಯ, ನೀನು ಮರ್ತ್ಯ ಮಾನವ. ನೀನು ಮರ್ತ್ಯ ಮಾನವನಾಗಿದ್ರು ಕೂಡ ದೇವತೆಗಳಿಗಿಂತ ಶ್ರೇಷ್ಠನೇ ನೀನು. ಯಾಕೆ? ಫಾರ್ ಗಾಡ್ಸ್ ಚೇಂಜ್ ನಾಟ್ ದೇರ್ ಸ್ಟ್ರೆಂಗ್ತ್ ಆರ್ ಆಫ್ ಓಲ್ಡ್ ಅಂಡ್ ಆಫ್ ಓಲ್ಡ್. ದೇವತೆಗಳು ಬದಲಿ ಆಗುವುದಿಲ್ಲ, ಹೇಗಿರ್ತಾರೆ ಹಾಗೆ ಇರ್ತಾರೆ. ಆದ್ರೆ ಅಂದ್ರೆ ಅವ್ರ ಮುಂದೆ ವಿಕಸನ ಇಲ್ಲ. ಜಿ ಕ್ಯಾಪಿಟಲ್ ಇಟ್ಟು ಗಾಡ್ ಅಂತ ಬರೀತೀವಲ್ಲ, ಪರಮಾತ್ಮ ಒಬ್ಬ ಭಗವಂತ. ಉಳಿದವರು ದೇವ ಸಂತಾನ ಉಂಟು, ಅವರಿಗೆ ತ್ರಿದಶ ಅಂತ ಕರೀತಾರೆ ಸಂಸ್ಕೃತದಲ್ಲಿ. 30 ವರ್ಷ ನಿಂತು ಬಿಟ್ಟಿರ್ತದಂತ. ಅಂದ್ರ ಅವ್ರ ದೇಹನೂ ಬೆಳೆಯುವುದಿಲ್ಲ, ಅವ್ರು ಬೆಳೆಯುವುದಿಲ್ಲ, ಅಷ್ಟಕ್ಕೆ ಇರ್ತಾರೆ. ಮನುಷ್ಯನಿಗೆ ಹಂಗಲ್ಲ. ಯಾವಾಗಲೂ ಮನುಷ್ಯ ಲೋಕದಲ್ಲಿ
ತನ್ನ ಪ್ರಜ್ಞಾ ಪ್ರಪಂಚವನ್ನು ವಿಸ್ತಾರ ಮಾಡ್ತಾ ಬೆಳೆಸ್ತಾ ಹೋದಾಗ ಬೆಳವಣಿಗೆ ಆಗಲಿಕ್ಕೆ ಅದು ಅವನಿಗೆ ಅವಕಾಶ ಉಂಟು, ಮ್ಯಾಚ್ಯೂರ್ ಆಗ್ಲಿಕ್ಕೆ. ಅಂಥದ್ದು ಉಂಟು ನಿನಗೆ ಹೇಳ್ತಾರೆ. ದೋ ಲೆಸ್ ದೆನ್ ದೀಸ್, ಈ ದೇವತೆಗಳಿಗಿಂತ ನೀವು ಮಾನವರು ಕಡಿಮೆ ಇದ್ರು ಕೂಡ, ಮೇ ಏಟ್ ಪ್ರೊಸೀಡ್ ಟು ಗ್ರೇಟರ್ ಸೆಲ್ಫ್ ವರ್ಲ್ಡ್, ನಿನ್ನ ಆತ್ಮವನ್ನು ವಿಕಸನಗೊಳಿಸಿಕೊಂಡು ಇನ್ನೂ ಎತ್ತರಕ್ಕೆ ಹೋಗಿ ನೀವು ದೈವತ್ವಕ್ಕೆ ಇರುವಂತ ಅವಕಾಶ ಉಂಟು ನಿನಗೆ ಅಂತ ಉಪದೇಶ ಹೇಳ್ತಾಳ ತಿಳಿಸಿ. ಅದಕ್ಕೆ ಮ್ಯಾನ್ ಬೈ ಎಕ್ಸ್ಪೀರಿಯನ್ಸ್ ಆಫ್ ಪ್ಯಾಷನ್ ಪರ್ಜ್, ಎಲ್ಲಿವರೆಗೆ ರಾಗದ್ವೇಷಗಳು ಇಂಥ ಭಾವನೆಗಳಿರ್ತ ಅಲ್ಲಿವರೆಗೆ ಮನುಷ್ಯನಾಗಿ ಕೆಳಗೆ ಇರ್ತಾನೆ. ಅವುಗಳನ್ನು ಪರ್ಜಿನಿಂದ ಅವನು ಬಿಟ್ಟು ಕೊಟ್ಟು ಶುದ್ಧ ಮಾನವನಾದಾಗ ದೈವತ್ವಕ್ಕೆ ಹೋಗಿ ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿವರೆಗೆ ಕಾಯ್ಬೇಕು. ಈ ರೀತಿಯೊಳಗ ಅವಳು ಕೂಡಿಸ್ಕೊಂಡು ಹೋಗ್ತೇನೆ ಅಂದ್ರೆ ಸರಿ ಅಲ್ಲ ಅಂತ ಹೇಳ್ತಾನೆ. ಅಂತದ್ದು ಮನುಷ್ಯ ಒಂದು ಮಾಗಿದ ಮನುಷ್ಯನಾದ ಅಂದ್ರೆ, ಆಧ್ಯಾತ್ಮಿಕವಾಗಿ ಬೆಳೆದ ಅಂದ್ರೆ, ಸೆಲ್ಫ್ ಇವಾಲ್ವ್ಡ್ ಇದ್ರೆ ಏನಾಗ್ತದ, ಈಸ್ ದ ನೇಚರ್ ಆಸ್ ಇಟ್ ರೈಸಸ್ ಸ್ಟಿಲ್ ಇಟ್ ಗ್ರೋಸ್ ವಿತ್ ಗಾಡ್ ಕಂಟರ್ಮಿನಸ್ ಅಂತ. ದೇವತೆ ಬಾರ್ಡರ್ ಕಲ್ಲಿಗೆ ಬರ್ಬೋದು, ಮನುಷ್ಯ ದೇವರಾಗಬಹುದು, ಅವನಲ್ಲಿ ಆ ಶಕ್ತಿ ಉಂಟು. ಅದನ್ನು ಬೆಳೆಸಿಕೊಳ್ಬೇಕು ಅಂದಾಗ ಮಾನವ ದೈವತ್ವಕ್ಕೆ ಏರವಿಲ್ಲ ಅಂತ ಹೇಳಿದ್ನಲ್ಲ, ಅವಳು ಕೊಂಡು ಅದ ತನ್ನ ವಾಂಛೆಯನ್ನು ಮೀರಿ ಮುಂದೆ ಹೋಗಬೇಕು. ಅವನು ತನ್ನ ಅಹಮವನ್ನು ತೊಡೆದು ಹಾಕಬೇಕು. ಇದಕ್ಕೆ ಆತ್ಮಯಜ್ಞ ಅಂತಾರೆ. ಆತ್ಮಯಜ್ಞ ಅಂದ್ರೆ ಅಹಮ್ಮನ್ನು ತೊರೆದು ಬಿಡಬೇಕು. ನಾನು ಅನ್ನುವಂತದ್ದು ತೆಗೆದು ಅವಳ ಮಾತಿಗೆ ಹೋಗೊಟ್ಟಿ ಅವನು ಹೋಗ್ತಾನೆ, ಕೆಳಗೆ ಇಳಿದು ಬರ್ತಾನೆ. ಆದ್ರೆ ಅವಳಿಗೆ ಅವನನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ, ಇವರಿಗೂ ಮನಸ್ಸು ಇಲ್ಲ, ಇಬ್ಬರಿಗೂ ಇಲ್ಲ. ಇಬ್ಬರಿಗೂ ಬಹಳ ನಿಜವಾದಂತ ಆಳವಾದಂತ ಪ್ರೇಮ, ಮತ್ತೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ಅವ್ರ ಗೆಳತಿಯರೊಡನೆ ಕೂಡಿಕೊಂಡು ಅವಳು ಸ್ವರ್ಗಲೋಕಕ್ಕೆ ಅಪ್ಸರಿ ವಾಪಸ್ ಹೋದ್ಲು. ಸ್ವರ್ಗಲೋಕಕ್ಕೆ ತಿಲೋತ್ತಮೆ ಮತ್ತು ಮೇನಕಾ ಅವ್ರು ಕೂಡ ಕೂಡ್ಕೊಂಡು ಅವಳು ಹೋದ್ಲು. ಅದು ಇವನ್ ಕೆಳಗೆ ಬಂದ. ಇವನಿಗೆ ಕೆಳಗೆ ಬಂದ್ರು ಕೂಡ ಮನಸ್ಸು ಅವಳು ನಟ್ಟಿತ್ತು, ಅವಳ ಮೇಲೆ ಹೋದ್ರು ಇವನೊಳಗೆ ಮನಸ್ಸು ನಟ್ಟಿತ್ತು. ಅವನಿಗೂ ಮರೆಯಲಿಕ್ಕೆ ಆಗಲಿಲ್ಲ, ಇವಳಿಗೂ ಮರೆಯಲಿಕ್ಕೆ ಆಗಲಿಲ್ಲ. ಈ ವಿಷಯವನ್ನು ಹೇಳಿ ಮುಂದೆ ಅವರು ಒರಿಜಿನಲ್ ಇದ್ರೊಳಗೂ ಉಂಟು. ಇದು ಇವರು ಕಾಳಿದಾಸದಲ್ಲಿ ಅದ ಮೊದಲು ಇದ್ದಂತದ್ದೇನೆ ಇದಕ್ಕೊಂದು ರೂಪ, ಸುಂದರವಾದ ರೂಪವನ್ನು ಕೊಟ್ಟು ಹೇಳ್ತಾರೆ. ಸ್ವರ್ಗದೊಳಗ ಒಂದು ಲಕ್ಷ್ಮೀ ಸ್ವಯಂವರ ಅಂತ ಒಂದು ನಾಟಕವನ್ನು ಆಡಿಸ್ತಾರೆ ಭರತ ಮುನಿ, ನಾಟ್ಯಶಾಸ್ತ್ರದ ಮುನಿ. ಭರತ ಮುನಿಗಳು ನಾಟ್ಯಾಚಾರ್ಯರು ದೇವೇಂದ್ರನ ಸಭೆಯೊಳಗ ದೇವೇಂದ್ರ ನೋಡ್ಲಿ, ಎಲ್ಲಾ ದೇವತೆಗಳು ನೋಡ್ಲಿ ಅಂತ ಹೇಳ್ಕೊಂಡು ಲಕ್ಷ್ಮೀ ಸ್ವಯಂವರ ಅನ್ನುವಂತ ಒಂದು ನಾಟಕವನ್ನು ಆಡಿಸ್ತಾರೆ. ಆ ನಾಟಕದಲ್ಲಿ ಲಕ್ಷ್ಮಿ ಏನಿದ್ದಾಳಲ್ಲ, ಆ ಲಕ್ಷ್ಮಿ ಪಾತ್ರವನ್ನು ಇವಳಿಗೆ ಕೊಟ್ಟಿರ್ತಾರೆ. ಯಾರಿಗೆ? ಈ ಅಪ್ಸರೆ ಇವಳಿಗೆ ಒಪ್ಪಿಸಿಕೊಟ್ಟಿದ್ರು, ಕೊಟ್ಟಿದ್ರು. ಊರ್ವಶಿ ನಿರ್ವಹಿಸ್ಬೇಕು ಆ ಪಾತ್ರವನ್ನ. ಊರ್ವಶಿ ಮಾಡ್ಬೇಕು, ಅದನ್ನ ನಡೆದಿರ್ತದ. ಆ ವೇಳೆಗ ಏನಾಗ್ತದ, ಯಾವಾಗಲೂ ಅವಳು ಪುರೂರವಸ್ಥೆಯಿಂದ ತುಂಬಿ ಬಿಟ್ಟಿದ್ದು. ಶಿ ವಾಸ್ ಆಲ್ವೇಸ್ ಫುಲ್ ಆಫ್ ಪುರೂರವಸ್ಥೆ. ಏನಿದ್ರು ಇಷ್ಟು ನಟ್ಟು ಬಿಟ್ಟಿದ್ದ ಮನುಷ್ಯನೊಳಗ. ಆವಾಗ ಅನ್ಬೇಕಾಗಿತ್ತು ಏನಂತ, ಈ ಪುರುಷೋತ್ತಮನನ್ನು ನಾನು ವರಿಸುವೆ ಅಂತ. ಪುರುಷೋತ್ತಮನನ್ನು ನಾನು ವರಿಸುತ್ತೇನೆ ಅನ್ನಬೇಕಾಗಿತ್ತು. ಅದು ಪುರುಷೋತ್ತಮನದು ಪುರೂರವಸ್ಥನನ್ನು ವರಿಸುತ್ತೇನೆ ಅಂದ್ಬಿಟ್ಟಿದೆ. ಪುರುಷೋತ್ತಮನನ್ನು ನಾನು ಮದುವೆ ಆಗುತ್ತೇನೆ, ವರಿಸುತ್ತೇನೆ ನಾನು ಅಂತ ಹೇಳುವುದೇನೆ. ಅವಳು ಪುರುಷೋತ್ತಮ ಶಬ್ದದ ಬದ್ಲಿ ಅವಳು ಬಿಟ್ಟು ಮನಸ್ಸಿನ ನುಗ್ಗಿ ಬಂತವದು. ಪುರುಷೋತ್ತಮನೇ ಪುರೂರವಸ್ ಅಂದ್ಬಿಟ್ಟು ಭರತ ಮುನಿಗೆ ಎಲ್ಲಿಂದ ಕೋಪ ಬಂದ್ಬಿಡ್ತು ಅವನಿಗೆ. ಆಗ ಕ್ರುದ್ಧನಾಗಿ ಹೇಳ್ತಾನ, ನೀ ಅಯೋಗ್ಯ ಅಧಮಳಿದ್ದೀನಿ ಅಂತ. ಮನುಷ್ಯ ಮಾತ್ರ ಮನುಷ್ಯ ಜಗತ್ತಿಗೆ ಸಂಬಂಧಪಟ್ಟವಳೆ, ದೇವಲೋಕದಾಗ ಗೆದ್ದಿಕ್ಕೆ ಯೋಗ್ಯಿಲ್ಲ. ಇಲ್ಲಿ ಇದ್ದುಕೊಂಡು ಕೆಳಗಿನದನ್ನು ವಿಷಯ ಹಾಕಂತ ಉಳಿತಿದ್ದೀನಿ. ಅದಕ್ಕೆ ಬೇಡ ನೀನು ಭೂಲೋಕಕ್ಕೆ ಹೋಗಿಬಿಡು ಅಂತ ಶಾಪ ಆಗ್ತಾರೆ. ಭೂಲೋಕಕ್ಕೆ ಹೋಗು ನೀನು, ಇಲ್ಲಿ ಇರ್ಲಿಕ್ಕೆ ಯೋಗ್ಯಳಲ್ಲ ನೀನು. ದೇವಲೋಕದ ಕನ್ಯೆ ಹೌದು, ಆದ್ರೆ ಮಣ್ಣಿನ ಗುಣ ಅದ ನಿಂತು, ಭೂಮಿಯ ಗುಣ ಅದ ನಿಂದಲ್ಲಿ, ಅದನ್ನ ಗೆದ್ದಿಲ್ಲ ನೀನು, ಅದಕ್ಕೆ ಹೋಗು ಅಂತ ಬೈತಾಳೆ. ಆದ್ರೆ ದೇವೇಂದ್ರ ಮಾತ್ರ ನಡಬರ್ಕ ಭಾಗವಹಿಸಿ ಮಧ್ಯಸ್ಥಿಕೆಯಿಂದ ಹೋಗ್ಲಿ, ಆದ್ರೆ ಕೊನೆವರೆಗೂ ಹೋಗೋದಲ್ಲ, ಕೆಲವು ದಿವಸಗಳು ಹೋಗಿ ಬರ್ಲಿ ಅಂತಂತ. ಆ ಶಾಪ ಏನಿತ್ತಲ್ಲ, ಶಾಪ ಆಗಲಿ ಇಂತ ಕೂಳಿಲ್ಲ, ಆದ್ರೆ ಕಡಿಮೆ ಮಾಡಿದ್ದಾಯ್ತದ, ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿ ಅಲ್ಲಿ ಇದ್ದು ಬಾನೇನು. ಆಗ ಅವಳು ಭೂಮಿಗೆ ತಿಲೋತ್ತಮಿಯೊಡನೆ ಕೂಡಿಕೊಂಡು ಇಲ್ಲಿ ಕೆಳಗೆ ಬರ್ತಾಳ, ಭೂಮಿಗೆ ಬರ್ತಾಳ. ಭೂಮಿಗೆ ಬಂದು ಎಲ್ಲ ಈ ಇದ್ರೊಳಗಿದ್ದಂತ ತಿಲೋತ್ತಮಿ ಭೂಮಿಗಿಳಿದು ಊರುಸಿ ಕ್ಷೇತ್ರಗಳನ್ನು ಸುತ್ತುತ್ತಾ ಬರ್ತಾಳ. ಅನೇಕ ಪುಣ್ಯ ಕ್ಷೇತ್ರಗಳನ್ನು ನೋಡ್ತಾ ಇರ್ತಾಳ. ಆ ನೋಡು ನೆವದೊಳಗೆ ಏನಂತ ಅವನು ಹುಡುಕ್ತಾ ಇರ್ತಾಳ. ಸಿಗತಾನೆ ನನ್ನ ಪ್ರೇಮಿ ಅಂತ ನೋಡ್ತಾ ಬರ್ತಾಳ.
ಆದ್ರೆ ಅವಳಿಗೆ ಅನಿಸ್ತದ ಇದು ಏನಂತ, ಅದು ಕನಸಿನ ಮಾತು ನಂದು, ಆದ್ರೂ ನೋಡೋಣಲ್ಲ ಅಂತಿರ್ತಾಳಾಗಿ ಭಾರವಾದ ಹೃದಯದಿಂದೇ ಹಾಗೆ ಹಂಬಲಿಸ್ತಾ ಅವನ ಸಲುವಾಗಿ ಪುರೂರವಸ್ಥನ ಹಂಬಲವನ್ನಿಟ್ಟುಕೊಂಡು ಹಾಗೆ ಮುಂದೆ ಒಂದೊಂದು ಕ್ಷೇತ್ರಗಳಿಂದ ಮುಂದೆ ಸಾಗಿ ಬರ್ತಾಳ. ಇಲ್ಲಿ ಪುರೂರವಸದ ಸ್ಥಿತಿ ಹೆಂಗಾಗಿತ್ತು? ಪುರೂರವಸಂತೂ ನಿದ್ರಿಲ್ಲ, ಊಟಿಲ್ಲ, ಯಾವಾಗಲೂ ಅವಳನ್ನೇ ದೇನಿಸುತ್ತ ಅವನಿದ್ದ. ಅವಳು ಅವನನ್ನ ದೇನಿಸುತ್ತ ಅವಳು ಬಂದಾಳ, ಅದು ಅವನಿಗೆ ಗೊತ್ತಿಲ್ಲ ಪರಿಸ್ಥಿತಿ ಹಿಂಗದ. ಅವಳು ಬಂದಾಳ, ಅದು ಇವನೇನಿತ್ತು, ಪುರೂರವಸ ರಾಜ್ಯವನ್ನು ತೊರೆದು ಬಿಟ್ಟ ಭಗ್ನ ಪ್ರೇಮಿಯಾಗಿ. ಅವನು ಭಗ್ನ ಪ್ರೇಮಿಯಾಗಿದ್ದಾನ, ರಾಜ್ಯವನ್ನು ತೊರೆದು ಬಿಟ್ಟ. ಪರ್ವತಗಳು ಸುತ್ತಾಡ್ಲಿಗತ್ತ, ಹಿಮಾಲಯ ಪರ್ವತಗಳು ಅಡ್ಡಾಡುದು, ಅಲ್ಲಿ ಅಡ್ಡಾಡುದು, ಇಲ್ಲಿ ಅಡ್ಡಾಡುದು. 6 ತಿಂಗಳು ಕಳೆದ ಇದೇ ರೀತಿ ಒಳಗೆ. ಮಂತ್ರಿಗಳು ಹೇಳ್ದ, ನೀವೇ ನೋಡ್ಕೊಂಡು ರಾಜ್ಯಭಾರವನ್ನು ಮಾಡ್ರಿ, ನನಗಂತೂ ಮನಸ್ಸಿಲ್ಲ ಇದ್ರೊಳಗೆ, ಅವಳನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ, ಹುಡುಗರಿಗೆ ಹೋಗ್ತೀನಿ. ಒಂದು ನಮೂನೆಯಾಗಿ ಒಂದು ಹುಚ್ಚಿಡೋರ್ ಗತಿ ವರ್ತನ ಮಾಡಿ ಶುರು ಮಾಡ್ತಾನ. ಒಂದು ಹಿಮಾಚ್ಛಾದಿತವಾದಂತಹ ಗಿರಿಶೃಂಗಗಳು ಏರಿ ಕೂಡ್ತಾನ, ಅಲ್ಲಿನ ಕೆಳಗಿಳಿದು ಬರ್ತಾನ. 6 ತಿಂಗಳು ಸುತ್ತಾಡಿ ಕೆಳಗಿಳಿದು ಬಂದು ಒಂದು ದೊಡ್ಡ ಬಂಡಿಗಲ್ಲಿ ಇರ್ತದೆ, ಬಂಡಿಗಲ್ಲಿ ಮೇಲೆ ಕೂತ್ ತಪಸ್ ಮಾಡಿ ಶುರು ಮಾಡ್ತಾನ. ತಪಸ್ ಅಂದ್ರೆ ಏನು? ಅವಳು ನೆನೆಸೋದು, ಅಂದ್ರೆ ಸಮಾಧಿ ಸ್ಥಿತಿಯೊಳಗೆ ಭಗವಂತನನ್ನು ನೆನೆಸುವುದಲ್ಲ. ಇಲ್ಲಿ ಅವಳು ಬೇಕು ಅಂತ ತಿಳ್ಕೊಂಡು ಒಂದೇ ಹೆಸರು ನೆನೆಸ್ತಾ ಇದ್ದಾನ. ಆ ವೇಳೆಗೆ ಏನಾಯ್ತು ಅಂದ್ರೆ, ಏನು ಅಯಸ್ಕಾಂತದಿಂದ ಜಗ್ಗಲ್ಪಟ್ಟ ವಸ್ತು ಹೇಗೆ ಬರ್ತಾವಲ್ಲ ಮ್ಯಾಗ್ನೆಟಿಕ್ ಫೋರ್ಸ್ ಆಗ, ಅವಳೇನ್ ತಿಲೋತ್ತಮದ ಕೂಡ ಅವಳು ತಿಲೋತ್ತಮ ಗೆಳತಿಯ ಕೂಡ್ಕೊಂಡು ಅಡ್ಡಾಡಿ ಬರ್ತಿದ್ಲಲ್ಲ, ಅವಳು ಕಣ್ಣಿಗೆ ಬಿದ್ದು ಬಂದು ಪೂರ್ವರವಸ್ ಮತ್ತು ಊರ್ವಶಿ ಇಬ್ರು ಒಂದಾಗ್ತಾರೆ ಇಲ್ಲಿ. ಆಗ ತಿಲೋತ್ತಮೆ ಇದ್ದಾಳಲ್ಲ, ತಿಲೋತ್ತಮೆ ಅಂತಾಳ, ಹೌದು ಶಾಪ ಹಾಕಿ ಕಳಿಸಿದ್ ಖರೆ, ಇಲ್ಲಿ ಇಲ್ಲಂತಲ್ಲ, ಅದು ನಿನ್ನತಿ ಕಳಿಸ್ಬೇಕಂತ ಬಂದಿದ್ದಿಲ್ಲಲ್ಲ ಅಂತ. ಇಲ್ಲ, ಈಗ ಬಂದಾಳಲ್ಲ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ನೀವು. ಆಗ ತಿಲೋತ್ತಮೆ ಅಂತಾಳ, ಆಯ್ತು, ಒಂದು ಮಾತ್ರ ನಿನಗೆ ಹೇಳ್ತಿದ್ದೀನಿ, ಇವಳನ್ನು ಜೋಪಾನ ಮಾಡ್ಬೇಕಾದ್ರೆ ನಿನತೆಗೆ ಇಟ್ಕೊಳ್ಬೇಕಾದ್ರೆ ಕೆಲವೊಂದು ನಿಬಂಧನೆಗಳನ್ನು ನಿನಗೆ ಹೇಳ್ಬೇಕು. ನಾನು ಅಷ್ಟು ಸುಲಭವಾದ ಕೆಲಸ ಅಲ್ಲ, ನೀನು ಮಾನವ ಮಾತ್ರ. ಈ ಸಮಸ್ತ ಭೂಮಂಡಲದ ಒಡೆಯ ನೀನು ಆಗಿರಬಹುದು, ಅವಳು ದೇವಕನ್ಯೆನ್ನುವುದು ಮರಿಬೇಡ ನೀನು. ಈ ಶಾಪಗ್ರಸ್ತ ಆಗಿ ಭೂಮಿಗೆ ಬಂದಿದ್ರು ಕೂಡ ಅವಳು ದೇವಕನ್ಯೇನೆ. ಅವಳನ್ನ ನೀನು ಕೆಲವೊಂದು ಕರಾರುಗಳನ್ನು ಹಾಕ್ತಿದ್ದೀನಿ, ಆ ಕರಾರುಗಳನ್ನು ನೀವು ಪಾಲಿಸಿದ್ರೆ ಮಾತ್ರ ಅವಳು ನೀನು ಹೆಂಡತಿ ಆಗ್ತಾಳೆ. ಏನನ್ನು ಕರಾರುಗಳು? 3 ಕರಾರುಗಳು. ಅವಳ ಆಹಾರಕ್ಕೆ ತುಪ್ಪನೇ ಕೊಡಬೇಕು, ತುಪ್ಪ ಬಿಟ್ಟು ಮತ್ತೊಂದೇನು ಇಲ್ಲ, ತುಪ್ಪವನ್ನು ಕೊಡಬೇಕು. 2ನೇದು, ಅವಳು ಪ್ರೀತಿಯಿಂದ ಸಾಕಿದ 2 ಆಡುಗಳುಂಟು. ಆಡು ಕುರಿ ಅಲ್ಲ, ಅದು ಆಡುಗಳು ಅಂತೀವಲ್ಲ, ಗೋಟ್ಸ್ ಅಂತೀವಲ್ಲ, 2 ಆಡುಗಳು ಉಂಟು, ಬಿಳಿ ಹೊರಡದ್ದು ಆಡುಗಳು. ಕೆಲವು ಕಡೆ ಹೇಳ್ತಾರ ಅವು ಟಗರಿದ್ದು ಅಂತ. ಒಟ್ಟಾರೆ ಅವುಗಳನ್ನು ಜೋಪಾನ ಮಾಡ್ತಿದ್ವು. ಕೆಲವು ನಾಯಿ ಬೇಕಾದ ಜೋಪಾನ ಮಾಡ್ತಾರೆ. ಹಾಗೆ ದೇವಲೋಕದ ಕನ್ನೆ ದೇವಲೋಕದೊಳಗೆ ಇಟ್ಟಿದ್ದು, ಅವು ಬಹಳ ಸುಂದರವಾಗಿ ಜೋಪಾನ ಮಾಡಿ ಅವುಗಳ ಕಾಳಜಿಯಿಂದ ಇಟ್ಕೋತಿದ್ವು. ಅವುಗಳನ್ನ ಆಗಲಿಕ್ಕೆ ಸಾಧ್ಯ ಇಲ್ಲ. ಮೊದಲೇದು ತುಪ್ಪವೇ ಅವಳ ಆಹಾರ. 2ನೇದು ಆ ಹಾಡುಗಳನ್ನ ಜೋಪಾನ ಮಾಡಬೇಕು, ರಕ್ಷಿಸಬೇಕು. 2ನೇದು ಕರ್ತವ್ಯ ರಾಜನಿಗೆ ಹೇಳ್ತಿ. 3ನೇದು ಏನಂದ್ರ, ನಿನ್ನನ್ನು ಯಾವ ಕಾಲಕ್ಕೂ ನಿನ್ನ ಹುಟ್ಟು ರೂಪದೊಳಗೆ ನೋಡ್ತಕ್ಕಂತಲ್ಲ, ನೀನು ಬತ್ತನೆ ಆದಂತಹದ್ದು ಅವ್ನು ನೋಡ್ಬಾರ್ದು. ಈ 3 ಕರಾರುಗಳು ಒಂದ್ ವೇಳೆ ತಪ್ಪಿದ್ರ ಅವಳು ದೇವಲೋಕಕ್ಕೆ ಬರ್ತಾಳೆ ನೀನು ಬಿಟ್ಟು ಅಂತ. 3 ಒಪ್ಕೊಂಡವ, 3 ಒಪ್ಕೋತಾನ, 3 ಪಾಲಿಸ್ತಿದ್ದೀವಿ. ಅವಂಗನಿಸ್ತು ಇದೇನ್ ದೊಡ್ಡದಂತ. ಆದ್ರೆ ಒಂದೇನು, ಗ್ರೀಕ್ ದೇಶದ ಮಹಾಕಾವ್ಯಗಳಲ್ಲಿ, ಗ್ರೀಕ್ ದೇಶದ ಕಥೆಗಳಲ್ಲಿ ಹೇಳುವಂತೆ ಇಲ್ಲಿಯೂ ಕೂಡ ಏನಂದ್ರೆ, ದೇವತೆಗಳು ಹೊರ ಕೊಟ್ಟಾಗ ಮನುಷ್ಯನಿಲ್ದಂತ ದೌರ್ಬಲ್ಯವನ್ನ ಏನಿರ್ತದಲ್ಲ ಒಂದು ಕರಾರಿಟ್ಟಿರ್ತಾರೆ. ಅಂದ್ರೆ ಏನಂತಾರ, ಬ್ಲೆಸ್ಸಿಂಗ್ ವಿತ್ ರೈಡರ್ಸ್ ಅಂತಾರಲ್ಲ, ಆಶೀರ್ವಾದ ಕೊಟ್ಟದ್ದು ಆ ರೈಡರ್ಸ್ ಕಂಡೀಷನ್ಸ್. ಆ ಕಂಡೀಷನ್ಸ್ ಇವ್ರು ಮುರಿತಾರಂತ ಒಂದೊಂದು ದೋಷ ಇರ್ತಾವ ಒಂದೊಂದ್ರೊಳಗೆ. ಅಕಿಲಸ್ ಹೀಲ್ ಅಂತ ಬರ್ತದೆ. ಅಕಿಲಸ್ ಆ ದೇಶದ ಮಹಾನ್ ಗ್ರೀಕದ ಇಲಿಯಡ್ ಕಾವ್ಯದಲ್ಲಿ ಒಡಿಸ್ಸಲ್ಲಿ ಬರ್ತದೆ. ಅವನು ಪ್ರಾಣ ಇರುವಂತಹದ್ದು ಏನದು, ಆ ಹಿಂಬಡದೊಳಗೆ ಇರ್ತದ, ಅದು ಅಳಕ, ಅಲ್ಲಿ ಬಿದ್ದು ಸಾಯ್ಬೇಕು ಅವನು. ಕಲೀಲಾ ಅಂತ ಬರ್ತಾರ. ಹಂಗ ಇಲ್ಲಿಯೂ ಕೂಡ ಏನೇ ಇರ್ತದ ಅಂದ್ರೆ, ಅದನ್ನ ಈ 3 ಕರಾರುಗಳೊಳಗ ಒಂದಾಗ ಮುರಿತಾರೆ ಇವ್ರಂತ. ಕರ್ತರಿ ಕೊಟ್ಟರು ಕೂಡ, ಅವ್ರ ದೇವತೆಗಳು ವರವನ್ನು ಕೊಟ್ಟರು ಕೂಡ ಒಂದು ಅಳುಕು ಉಳಿದಿರಬೇಕು. ಒಂದು ಥಾರ್ ಶುಡ್ ಬಿ ದೇರ್ ಆಲ್ವೇಸ್ ಅನ್ನುವಂತ ಭಾವನಾ. ಈಗ ಒಪ್ಕೊಂಡ. ಮುಂದ 7 ವರ್ಷ ಆಯ್ತು, 6-7 ವರ್ಷ ತನಕ ಆಯ್ತು. ಯುವ ಅನ್ನುವಂತ ಹುಡುಗ ಹುಡುತಾರ ಮಗ, ಯಯು ಅನ್ನುವಂತ ಹುಡುಗ, ಅವನು ದೊಡ್ಡವನಾಗ್ತಾನೆ. ಈಗ 12 ವರ್ಷ ಕಳೆದದ್ದಾಯ್ತು. ಈಗ ಇವನು ಇಂದ್ರಿಯ ಭೋಗದೊಳಗೆ ತೊಡಗಿಬಿಟ್ಟ. ಆದ್ರೆ ತನ್ನ ರಾಜ್ಯವನ್ನು
ಪ್ರಜೆಗಳನ್ನು ನೋಡುವಂತದ್ರೊಳಗೆ ಎಲೆಕ್ಷನ್ ಮಾಡಲಿಲ್ಲ, ಮಂತ್ರಿಗಳ ಮುಖಾಂತರವಾಗಿ ಬಲಾಢ್ಯ ರಾಜ ಎಲ್ಲ ಇದ್ದ, ಸುಖದಿಂದೇ ಇದ್ದ. ಈ ಇಂದ್ರಿಯ ಲೋಕದ ಸುಖವೇ ಸರ್ವಸ್ವ ಅನ್ಕೊಂಡು ಅದರೊಳಗೆ ಲೀನನಾಗಿ ಬಿಟ್ಟಿದ್ದ. ಅವನ ದೃಷ್ಟಿಯಿಂದ ಹೇಳ್ಬೇಕಾದ್ರೆ ಅವನೊಂದ ಇದೇ ದೇವಲೋಕ ಆಗಿ ಬಿಡ್ತಲ್ಲ ನನಗೆ ಅಂತ ಸಂತೋಷನು ಪಟ್ಟ. ಆದ್ರೆ ಅಲ್ಲೇನ್ ಬಿತ್ತು, ಇಂದ್ರ ಲೋಕದೊಳಗೆ ದೇವತೆಗಳಿಗೆ ಊರ್ವಶಿ ಹೋದದ್ರಿಂದ ಅವ್ರಿಗೆ ಏನೋ ಒಂದು ಮಹತ್ತರವಾದ ಕಳ್ಕೊಂಡಂತೆ ಆಯ್ತು. ಹೇಗಾದ್ರೂ ಮಾಡಿ ಊರ್ವಶಿಯನ್ನು ಪುನಃ ಇಲ್ಲಿ ತರುವಂತದ್ದು ಮಾಡ್ಬೇಕು ನಾವು. ಊರ್ವಶಿಯನ್ನು ಬಿಟ್ಟು ಹೋದ್ರು ಊರ್ವಶಿ ಇರದಂತ ಇಂದ್ರ ಲೋಕ ಬಡವ, ಅವಳನ್ನು ಕರಿಬೇಕು. ದೇವತೆಗಳು ಒಂದು ಹಂಸ ಹಾಕ್ತಾರೆ, ಒಂದು ಕಥೆಯನ್ನು ಮಾಡ್ತಾರೆ, ಒಂದೊಂದು ತಂತ್ರವನ್ನು ಹುಡ್ತಾರೆ. ಏನ್ ತಂತ್ರ ಹುಡ್ತಾರೆ? ಗಂಧರ್ವರು ಕೂಡ್ತಾರ, ದೇವತೆಗಳು ಅವರೆಲ್ಲ ಕೂಡ್ಕೊಂಡು ಒಂದು ರಾತ್ರಿ ವೇಳೆ ಬಹಳ ಕತ್ಲಿರ್ತದ, ಮಳೆಗಾಲ ದಿವಸ ಮೋಡು ಮುಸ್ಕಿರ್ತದ, ಕತ್ಲಿನೂ ಇರ್ತದೆ. ಆ ವೇಳೆಗೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಶಯ್ಯಾಗ್ರಹ, ಅವ್ರದೇನು ಗಂಡ ಹೆಂಡತಿ ಶಯ್ಯಾಗ್ರಹ ಇತ್ತಲ್ಲ, ಅಲ್ಲಿ ಮಿಂಚು ಬೀಳಂಗ್ ಮಾಡ್ತಾರೆ. ಕತ್ಲಿಯೊಳಗೆ ಮಿಂಚು ಬೀಳಂಗ್ ಮಾಡ್ತಾರೆ. ಅಲ್ಲಿ ಒಳಗೆ ಹೋಗಿ ಮಿಂಚಿನೊಳಗ ಕುರಿ ಏನಿರ್ತಾವಲ್ಲ, ಆಡುಗಳಿರ್ತಾವಲ್ಲ, ಆಡುಗಳ ಕುಣಿಕೆಯನ್ನು ಬಿಚ್ಚಿಕೊಂಡು ಎರಡೂ ತಗೊಂಡು ಓಡಿ ಹೋಗ್ಬಿಡ್ತಾಳೆ. ಓಡಿ ಹೋದ್ಗಳಿಗೆ ನೋಡ್ತಾಳಲ್ಲ, ಅವಳು ಒಮ್ಮೆಲೆ ಚೀರ್ಕೋತಾಳ, ಉಳಿಸ್ರಿ ಅಂತ. ಸೇವ್ ಮೈ ಡಿಯರ್ ಒನ್, ಸೇವ್ ಸೇವ್ ಅಂತ ಒದರ್ತಾಳ. ಅಷ್ಟು ಒದರಿದಕ್ಕೆ ಹೋಗಿದ್ದಕ್ಕ ಅಲ್ಲಿ ಮಗಲ್ದಾಗ ಮನಗಿದ್ನಲ್ಲ ರಾಜ ಕೇಳಿ ತಕ್ಷಣ ಅವ ಏನ್ ಮಾಡ್ಬಿಟ್ಟ, ಎದ್ದು ನಿಂತು ಬಿಲ್ಲು ಬಾಣ ತಗೋಬೇಕಂತ ಅಂತ ಅವ ಮತ್ತೆ ಮಿಂಚು ಬೀಳ್ತದ. ಅದನ್ನೇ ಮಾಡಿರ್ತಾರ. ಆ ಮಿಂಚು ಅವನ ಮೈ ಮೇಲೆ ಬೀಳ್ತದ. ಆ ಮಿಂಚಿನೊಳಗ ಹಿ ಸ್ಟುಡ್ ನೇಕೆಡ್ ಫಿಗರ್ ಅಂತ ಅವಳು ಕಾಣಿಸಿ ಬಿಡ್ತು. ಅವಳು ಅಲ್ಲೇ ಹೋಗೇ ಬಿಟ್ಲು, ಅವಳು ಬರಲೇ ಇಲ್ಲ, ಹೋಗ್ಬಿಟ್ಲು. ಮೊದಲನೇದಾಗಿ ಅಗಲಿಕೆ ಆಗಿತ್ತು, ಇಲ್ಲಿ ಕೂಡಿದ್ರು. ಆದ್ರೆ ಈಗೇನಾಯ್ತು ಅಂದ್ರೆ ಅವ್ನಿಗೆ ಸಿಡಿಲು ಬಿದ್ದಂತೆ ಆಯ್ತು, ಹುಚ್ಚಾಗಿ ಬಿಟ್ಟ ಅವನು. 12 ವರ್ಷ ಸಂಸಾರ ಮಾಡಿದ ಬಳಿಕ ಅವಳು ಹೋಗ್ಬಿಟ್ಲಲ್ಲ, ಇದನ್ನ ಹುಡುಗಿದ ಮಾಡ್ತಾನೆ. ಅದು ಆಕ್ರಂದನ, ಅದೊಂದು ವಿಲಾಪ ಒಂದೇ ಸಮನೆ. ಮೊದಲಕ್ಕಿಂತ ಹೆಚ್ಚಿಗೆ ದುಃಖಾವಿಷ್ಟನಾಗಿರ್ತಾನ. ಅಲ್ಲಿಂದ ಅವನು ಇಲ್ಲ, ಹೇಗಾದ್ರೂ ಹುಡ್ಕೊಂಡು ಬರ್ಲಿಕ್ಕೆ ಬೇಕು. ಕ್ಷಮಿಸು, ನೀರು ಕುಡಿತೀನ, ಬಿಸಿಲದ ಇಲ್ಲ. At any cost I must get my bride. I must have Urvashi back ಅನ್ಕೊಂಡು ಒಂದೇ ಸೊನೆ ಹೇಳ್ತಾನ ರಾಜರಿಗೆ. ಇವ್ರಿಗೆ ಮಂತ್ರಿ ಮಂಡಲ ಕರೀತಾನೆ, ಕರೆದು ಈಗ ಪಟ್ಟಗಡ್ತೀನಿ ನನ್ನ ಮಗನನ್ನು, 12 ವರ್ಷ ಹುಡುಗಿದ್ದಾನೆ, ಅಯ್ಯೋ ಅವನು ಪಟ್ಟಗಡ್ತೀನಿ, ಮೇಲೆ ಎಲ್ಲಾ ಭಾರವನ್ನು ನೀವೇ ಮಂತ್ರಿ ಮಹೋದಯ ನಡೆಸಬೇಕು. ನಾನು ಮಾತ್ರ ಅವಳನ್ನು ಹುಡುಕುತ್ತಾ ಹೋಗ್ತಿದ್ದೀನಿ, ದೇವಲೋಕಕ್ಕೆ ಹೋಗ್ತೀನಿ ಅಂತಾನ. ಬರ್ತಾನೆ, ಹಿಮಾಲಯ ಪರ್ವತಕ್ಕೆ ಏರ್ತಾನೆ. ಬಹಳ ಸುಂದರವಾದಂತಹ ವರ್ಣನೆ ಮಾಡ್ತಾ ಇದ್ದಾರೆ ಶ್ರೀ ಅರವಿಂದರು. ಅತ್ಯುತ್ಕೃಷ್ಟವಾದಂತಹ ಕಾವ್ಯ ಅದು. ಅನೇಕ ಅದನ್ನ ಕಾವ್ಯ ಓದಿರಿಗೆ ಆನಂದ ಪಡಬೇಕಾದಂತಹದ್ದು ಅದು. ಹೆಂಗ್ ಕಾಳಿದಾಸನ ಓದಿ ಆನಂದ ಪಡ್ತೇವು, ನಮ್ಮ ಕನ್ನಡ ಕಾವ್ಯ ಓದಿದ ಆನಂದ ಪಡ್ತೇವೆ. ಇದು ನಾನು ಬರೀ ಮಾಹಿತಿ ಹೇಳಿದಂತೆ ಅದ ಅರ್ಥ. ಹೋಗ್ತಾನೆ ಏರಿ ಹೋಗ್ತಾನೆ, ಹಿಮಾಲಯದ ಆಚ್ಛಾದಿತವಾದಂತ ಹಿಮಾಲಯದೊಳಗೆ ಏರ್ತಾನೆ, ಹೋಗ್ತಾನೆ. ಹೋಗುವಾಗ ಅಲ್ಲೇ ಮೊಟ್ಟ ಮೊದಲಿಗೆ ಏನನ್ನು ಭೇಟಿ ಆದ? ಶ್ರೀ ಅರವಿಂದರು ಸ್ತ್ರೀ ದೇವತೆಯನ್ನು ವರ್ಣನ ಮಾಡುವಾಗ ಒಂದು ಸ್ತ್ರೀ ಶಕ್ತಿ ವಿಷಯಕ್ಕೆ ಅವ್ರು ಯಾವ ಕಾಲಕ್ಕೂ ಸಾವಿತ್ರಿಯೊಳಗೂ ಬರುತ್ತೆ ಎಲ್ಲ ಕಡೆ. ಸ್ತ್ರೀ ಅನ್ನುವಂತಹದ್ದು ಒಂದು ಮೂರ್ತವಂತ ಸ್ವರೂಪಗಳಿಗೆ 4 ಅಂಶಗಳು ಕಾಣ್ತಾರ. ಏನ್ ಕಾಣಿಸ್ತದ? ಒಬ್ಬ ಸ್ತ್ರೀಯಲ್ಲೇ 4 ದೇವತೆಗಳಿದ್ದಾರಂತವ್ರು. ಒಂದು ಅನುಗ್ರಹಿಸಿ ಎಲ್ಲರನ್ನು ಅನುಗ್ರಹ ಕೊಡುವಂತಹ ಸಂತೋಷದಾಯಿನಿಯಾದ ಪಾರ್ವತಿಯು ಇದ್ದಾಳೆ. ಹೌದು, ಎಲ್ಲ ವರದ ಹಸ್ತವನ್ನು ಕೊಟ್ಟು ಈ ಲೋಕದಲ್ಲಿ ಸುಖ ಸಮೃದ್ಧಿಯಿಂದ ಆನಂದದಿಂದಿರಬೇಕು ಅನ್ನುವಂಥವಳು ಲಕ್ಷ್ಮಿ ಇದ್ದಾಳೆ. ಅವಳಿಗೆ ಸರಸ್ವತಿ ವಿದ್ಯೆಯನ್ನು ಬುದ್ಧಿಯನ್ನು ಕೊಡವಳು, ಜ್ಞಾನವನ್ನು ಕೊಡವಳು, ಜ್ಞಾನದ ಜೊತೆಗೆ ಆನಂದವನ್ನು ಇಡುವಂತಹ ಮಹಾತಾಯಿನೂ ಅವಳಲ್ಲಿದ್ದ. 3ನೇದವಳು ಇದನ್ನ ಚ್ಯುತಿ ಬರುವಂತೆ ಜಗತ್ತು ನಡೆದ್ರೆ ರಾಕ್ಷಸ ಸ್ವರೂಪಿಯಾಗಿ ಕತ್ತರಿಸಿ ಹಾಕಬೇಕು ಅನ್ನುವಂಥ ದೈತ್ಯ ಶಕ್ತಿಯ ಕಾಳಿ ಇದ್ದಾಳ. ಕಾಳಿ ಕಂಕಾಳಿ ಬೇಂದ್ರೆಯವ್ರ ಕಡೆ ವರ್ಣನ ಮಾಡ್ತಾರೆ. ಈಗ 4 ಶಕ್ತಿಗಳು ಕೂಡಿದಂತದ್ದನ್ನು ವರ್ಣನ ಮಾಡಿದ್ದುಂಟು. ಅವ್ರು ಹೇಳ್ತಾರೆ, ಈ ಆರ್ಯಾವರ್ತದ ಮಹಾರಾಣಿ ಯಾರು? ಈ ಆರ್ಯಾವರ್ತ ಭರತ ಖಂಡಕ್ಕೆ ಆರ್ಯಾವರ್ತ ಅಂತ ಕರಿತಾ ಇದ್ದಾರೆ. ಶ್ರೀ ಅರವಿಂದರ ದೃಷ್ಟಿಯೊಳಗ ಈಗ ಏನಾಗಿದ್ದಾವಲ್ಲ, ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ, ಕೆಳಗಿನ ಶ್ರೀಲಂಕಾ, ಇವೇನವಲ್ಲ, ಇವು ಆರ್ಟಿಫಿಷಿಯಲಿ ಕಾರ್ಡ್ ಕಂಟ್ರೀಸ್. ದೇ ಆರ್ ಪ್ರೊಫೆಸಿ ಅದವರ್ದು. ಎ ಡೇ ವಿಲ್ ಕಮ್ ವೆನ್ ದ ಹೋಲ್ ಥಿಂಗ್ ವಿಲ್ ಬಿ ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಆಲ್ ಒನ್. ಅದಕ್ಕೆ ನೀವು ಪಾಂಡಿಚೇರಿಗೆ ಹೋಗಿ ನೋಡಿದ್ರೆ
ಭರತ ಖಂಡದ ನಕಾಶೆ, ಭಾರತ ದೇಶದ ನಕಾಶೆ ಎಲ್ಲಿಂದ ಅಫ್ಘಾನಿಸ್ತಾನ ಇಟ್ಕೊಂಡು ಪೂರ್ತಿ ಅದ, ತುಂಡುಗಳೇ ಇಲ್ಲ, ಅಖಂಡವಾದದ್ದು. ಅದು ಕಲ್ಪನಾ ಅವ್ರು ಇದ್ದದ್ದು. ಯಾಕಂದ್ರ 1947ನೇ ಇಸ್ವಿ ಒಳಗ ಆಗಸ್ಟ್ 15ಕ್ಕ ಈ ದೇಶ ಸ್ವಾತಂತ್ರ್ಯ ಬಂದಾಗ ಮೊದಲೇ ಹೇಳ್ತಿದ್ರು, ನನ್ನ ಹುಟ್ಟಿದ ದಿವಸ ಅಂದ್ರೆ ತಾಯಿ ಹುಟ್ಟಿದ ತಾಯಿ, ನನ್ನ ಭಾರತದ ಶ್ರೀಂಕಲಿ ಉಚ್ಚಿ ಬೀಳೋದು ನಾನು ಹುಟ್ಟಿದ ದಿವಸ ಅಂತಿದ್ರೆ ಕಾಕತಾಳಿ ಅಲ್ಲ. 1947ನೇ ಇಸ್ವಿ ಆಗಸ್ಟ್ 15 ಅವರು ಹುಟ್ಟಿದ್ದು. 1872 ಆಗಸ್ಟ್ 15 ಹುಟ್ಟಿದ್ರಲ್ಲ, 1947 ಆಗಸ್ಟ್ 15 ಹುಟ್ಟಿದ್ರು. ನಮ್ಮ ದೇಶಕ್ಕೆ ಬಿಡುಗಡೆ ಆಯ್ತು. ಅವ್ರು ಹೇಳ್ತಾರೆ, ದಿಸ್ ಇಸ್ ಆಲ್ ಎ ಟ್ರಂಕೇಟೆಡ್ ಥಿಂಗ್, ಎ ಟೈಮ್ ವಿಲ್ ಕಮ್ ವೆನ್ ರಿಯಲಿ ಭಾರತ ವರ್ಷ ವಿಲ್ ಬಿ ಭಾರತ ದೇಶ ಆಗ್ತದಂತ. ಅವ್ರು ಕೆಲವೊಂದವ ಅವೆಲ್ಲ ಇರ್ಲಿ, ಅದೇನೇ ಇರ್ಲಿ. ಆದ್ರ ಅವರು ಆರ್ಯಾವರ್ತದ ಮಹಾರಾಣಿ, ಆರ್ಯಾವರ್ತವನ್ನು ಸಂರಕ್ಷಿಸುವಂತಹ ದೇವತೆ ಯಾರು ಅಂದ್ರೆ ಮಹಾಲಕ್ಷ್ಮಿ, ಶ್ರೀಲಕ್ಷ್ಮಿ, ಇಂದಿರೆ ಅಂತಾರ ಅವ್ರು, ಇಂದಿರ. ಅವನು ಹೋಗ್ತಾನೆ, ಏರ್ತಾ ಹೋಗ್ತಾನೆ ಹಿಮಾಲಯ ಪರ್ವತದೊಳಗೆ. ಇಂದಿರಾದೇವಿ ಭೇಟಿ ಆಗ್ತಾಳ ಲಕ್ಷ್ಮಿ. ಇಂದಿರಾದೇವಿ ಭೇಟಿ ಆದ ಗಳಿಗೆನೆ ಇವನು ನೋಡ್ತಾಳ, ತನ್ನ ನಿವೇದನೆ ಮಾಡ್ತಾನ, ಈಗ ನನ್ನ ಬಿಟ್ಟು ಹೋದದ್ದು ಊರ್ವಶಿನ ನಾನು ತಿರುಗಿ ಬಿಡಬೇಕು ಅಂತ. ಆದ್ರೆ ಅವಳಂತಾಳೆ, ನಿನ್ನ ಪ್ರೇಮ ಏನದಲ್ಲ ಅದ್ಭುತವಾದದ್ದು, ಅಲ್ಲಗಳಿಲ್ಲ, ಆದ್ರೆ ಇದು ರೀತಿ ಅಲ್ಲ, ಹಿಂಗ ಯಾಕೆ ನೀ ಮಾಡಿದ್ದೀನಿ ಅಂತ ಹೇಳ್ಕೊಂಡು ಹೇಳುವಾಗ ಋಷಿಗಂತ ಲಕ್ಷ್ಮಿ ಇದ್ದರೆ, ಯುವರ್ ಲವ್ ಈಸ್ ಸಿಂಗ್ಲಿ ಗ್ರೇಟ್, ನಿನ್ನ ಪ್ರೇಮ ಏನದಲ್ಲ ನಿಜವಾಗಿನೂ ಅದ್ವಿತೀಯವಾದಂತಹದ್ದು ಉಂಟಪ್ಪ, ಇಲ್ಲಂತಲ್ಲ. ಯೆಟ್ ಹ್ಯಾಸ್ ದೌ ಮೇಮ್ಡ್ ದ ಫ್ಯೂಚರ್ ಅಂಡ್ ಡಿಸ್ಕ್ರೌಂಡ್ ದ ಆರ್ಯನ್ ರೇಸ್. ಆದ್ರೂ ಕೂಡ ಆರ್ಯನ ದೇಶಕ್ಕೆ, ಕ್ಷತ್ರಿಯ ಕುಲಕ್ಕೆ, ಭಾರತೀಯ ಸಂಸ್ಕೃತಿ, ಭರತ ಮಾತಿಗೆ ಇದಕ್ಕೆ ನೀನು ಡಿಸ್ಕ್ರೌಂಡ್, ನೀನು ಏನು ಮಾಡಿಬಿಟ್ಟಿ, ಊನವನ್ನು ಮಾಡಿದಿ, ನೀನು ಇದನ್ನು ಹಾಳು ಮಾಡಿದಿ. ಇಂದ್ರಿಯ ಸುಖಕ್ಕಾಗಿ ಸಮಸ್ತ ಲೋಕವನ್ನೇ ನಿನ್ನ ಕರ್ತವ್ಯವನ್ನು ಬಿಟ್ಟು ಮೇಲೆ ಬರ್ತಾ ಇದ್ದೀಯಲ್ಲ. ನಿನ್ನ ಕರ್ತವ್ಯವನ್ನು ಬಿಟ್ಟು, ಯಾವಾಗಲೂ ಶ್ರೀ ಅರವಿಂದ್ರ ಹೇಳುವುದು ಕರ್ತವ್ಯಕ್ಕೆ ಬಹಳ ಮಹತ್ವ ಕೊಟ್ಟಾರ ಅವರು. ಈಗ ನಮ್ಮಲ್ಲಿ ಪ್ರಾಚೀನ ಸಂಸ್ಕೃತಿ, ನಮ್ಮಲ್ಲಿ ಏನಂತೀವಲ್ಲ, ಪುರುಷಾರ್ಥಗಳ 4 ಹೇಳುವಾಗ ಧರ್ಮ, ಅರ್ಥ, ಕಾಮ, ಮೋಕ್ಷ. ಈ ಮೋಕ್ಷದ ವಿಷಯಕ್ಕೆ ಬಿಡುನಂತ ಧರ್ಮ, ಅರ್ಥ, ಕಾಮ, ಮೋಕ್ಷ ನಾವೇನ್ ಹೆಚ್ಚಾಗಿ ಶ್ರೀ ಅರವಿಂದರ ಕಾವ್ಯದಲ್ಲಿ ಅವರು ಇದೇ ರೀತಿಯಾಗಿ ಇದರ ಸಾಮ್ಯತೆ ಉಂಟದ್ರೊಳಗೆ. ಮನುಷ್ಯ ಬೆಳಿಬೇಕಾದ್ರೆ ಹೇಗೆ ಬೆಳಿಬೇಕು, ಅವನು ಯಾವ ರೀತಿ ತಾನು ಬೆಳೆಸಿಕೊಂಡು ಹೋಗಿ ಸ್ಪಿರಿಚುವಲ್ ಅಡ್ವಾನ್ಸ್ಮೆಂಟ್ ಏನು, ಹೌ ವಿ ಶುಡ್ ಇವಾಲ್ವ್ ಹಿಮ್ಸೆಲ್ಫ್, ವಿಕಸನ ಆಗ್ಬೇಕಾಯ್ತದ, ಅದನ್ನ ಕೊಡ್ತಾರೆ. ಇಲ್ಲಿ ನೀನು ಈ ಇಂದ್ರಿಯ ಸುಖಕ್ಕಾಗಿ ಅವಳನ್ನು ಪಡಿಬೇಕಂತ ತಿಳ್ಕೊಂಡು ಹೊರಟಿಯಲ್ಲ, ನೀನು ರಾಜಕೀಯ ಕೀರ್ತಿಯನ್ನು, ನಿನ್ನೆಲ್ಲ ರಾಜಕೀರ್ತಿಯನ್ನು ಹಾಳು ಮಾಡಿಬಿಟ್ಟಿ. ಯು ಹ್ಯಾವ್ ಮೇಮ್ಡ್ ಇಟ್, ಊನ್ ಮಾಡಿದೀನಿ, ಇದು ಅಲ್ಲ. ಆದರೂ ನೀನು ಏನು ಮಹತ್ವಾಕಾಂಕ್ಷೆ ಅಥವಾ ಆಕಾಂಕ್ಷೆಯಿಂದ ಇಟ್ಕೊಂಡು ಹೊರಟಿದಿ, ಆಯ್ತು ಹೋಗು. ಆದ್ರೆ ಒಂದು ಮಾತು ಹೇಳ್ತಿದ್ದೀನಿ, ಏನು ತೈ ಸಿನ್ ಪುರೂರವಸ್, ನಿನ್ನ ಪಾಪ ಯಾವ್ದಪ್ಪ ನೀನು ಮಾಡಿದಂತದ್ದು? ಪಾಪ ಬ್ಯೂಟಿ ಅಂಡ್ ಲವ್, ಸಿನ್ ಆಫ್ ಬ್ಯೂಟಿ ಅಂಡ್ ಲವ್. ಪ್ರೀತಿ, ಪ್ರೇಮ ಅಂತೀವಿ, ಸೌಂದರ್ಯ, ಇದಕ್ಕೆ ಸಂಬಂಧಪಟ್ಟಂತ ಒಂದು ಅಪರಾಧವನ್ನು ಮಾಡಿದಂತೆ ಆಯ್ತು. ಈ ಅಪರಾಧ ಏನದಲ್ಲ, ಇಂದ್ರಿಯ ಸುಖಕ್ಕಾಗಿ ಈ ಅಪರಾಧವನ್ನು ಮಾಡ್ತೀವಲ್ಲ, ಇದು ಏನಾಗ್ತದೆ, ನಿನ್ನ ಮುಂದೆ ಬರುವಂತ ವಂಶಾವಳಿ ಹದ್ದು ಹೋಗ್ತದ. ನಿನ್ನ ಏನು ರಾಜಮನೆತನ ಕಿತ್ತು ಮುಂದೆ ಬೆಳಿಬೇಕಲ್ಲ, ಅದು ಊನಾಯ್ತದ, ಮಾಡತಕ್ಕಿದ್ದಲ್ಲ. ಅಂಡ್ ದಿಸ್ ದ ಲ್ಯಾಂಡ್ ಡಿವೈನ್ ಟು impure grasp yields to barbarians from the outer sources. ಅವಳು ಮುಂದಿಂದೆಲ್ಲ ಪ್ರೊಫೆಟಿಕ್ ಆಗಿ ಹೇಳ್ತಾಳ. ಆರ್ಯಾವರ್ತದ ಮಹಾರಾಣ, ಆರ್ಯಾವರ್ತದ ದೇವತೆ ಹಿಂದಿನ ಹೇಳ್ತಾಳ, ಮುಂದೆ ಬರೋ ಕಾಲದೊಳಗೆ ಏನು ಶುದ್ಧ ಪರಿಶುದ್ಧವಾದಂತಹ ಮೌಲ್ಯಗಳಿಗೆ ಬೆಲೆ ಕೊಡುವಂತ, ಸಂಸ್ಕೃತಿಗೆ ಬೆಲೆ ಕೊಡುವಂತ ಇಂತಹ ಶ್ರೇಷ್ಠವಾದಂತಹ ಭೂಮಿ ಅದಲ್ಲ, ಇದು ಶುದ್ಧವಾದಂತಹ ಭೂಮಿ ಬರದ ವರ್ಷ. ಅದು ಯಾರ ಕೈಯೊಳಗೆ ಬಿಡುದು? ಬಾರ್ಬ್ಯಾರಿಯನ್ಸ್, ಅಸಂಸ್ಕೃತರು, ಹುಂಬರು, ಶುದ್ಧ ಮೂರ್ಖರು, ದರೋಡೆಕೋರು, ಕೆಟ್ಟರೆ ಇರ್ತಾರೆ, ಅವ್ರ ಕೈಯೊಳಗೆ ಹೋಗಿ ಬಿಡುತ್ತದೆ ಇದು. ಫ್ರಮ್ ದ ಔಟರ್ ಸೋರ್ಸಸ್, ಬೇರೆ ಕಡೆಯಿಂದ ಬರ್ತಾರೆ ಆಳಲಿಕ್ಕೆ, ಹಿಂದಿಲ್ಲ ನಾಳೆ. ಈ ಭರತವರ ಖಂಡ ಏನು ಪವಿತ್ರ ಭೂಮಿ ಅನ್ನುವಂತ ದೇವಲೋಕದ ಒಂದು ಭೂಮಿನೇ ಇದು ರಾಕ್ಷಸ ಭೂಮಿ ಆಯ್ದಿತ್ತು, ಆಗಬಾರದು. ಈಗ ನೀನು ಇದು ಮಾಡಿದ ತಪ್ಪ ಅಂತ ಅವಳು ಅಂತಾಳೆ. ಮತ್ತ ಈ ಮಾತಿನೊಳಗೆ ನೋಡ್ತೇವೆ ನಾವು, ಕೊನೆ ಪಂಕ್ತಿ ಹೇಳಿದ್ದೆ, ಅದು ಓದಿ ಹೇಳಿದ್ದೆ, ಇದರೊಳಗ ಒಂದು ಐತಿಹಾಸಿಕ ಸತ್ಯದ ಬೀಜವನ್ನು ಹಿಡಿದಿಡಲಾಗಿದೆ. ಅಂತದ ಸಂಗತವಾದದ್ದು ಈಗೂ ಕೂಡ ಸಂಗತವೇ ಆಯ್ತು. ಯಾಕಂದ್ರೆ ಬಾರ್ಬ್ಯಾರಿಯನ್ಸ್ ವಿಲ್ ಕಮ್ ಅಂಡ್ ರೂಲ್ ಅಂತ ಆಗಲ್ಲ, ಬಾರ್ಬ್ಯಾರಿಯನ್ಸ್ ಕೇಮ್ ದೇರ್ ಆಫ್ಟರ್ ದ್ಯಾಟ್. ನೋಡ್ತೇವೆ, ನಮ್ಮ ದೇಶವನ್ನು ಆಳಿದವರು ಅನೇಕರು ಆಳಿದ್ರು, ಆದ್ರೆ ಆ ಪ್ರಕಾರ ಮೊಘಲರು ಬಂದ್ರು, ಬ್ರಿಟಿಷರು ಬಂದ್ರು, ಬಾರ್ಬ್ಯಾರಿಯನ್ಸ್ ಕೇಮ್ ಅಂಡ್ ದೇ ಪ್ಲಂಡರ್ಡ್ ಅಂಡ್ ಲೂಟೆಡ್ ದ ಕಂಟ್ರಿ. ಅದು ಭೋಗಿಸ್ಬೇಕಂತ ಸ್ಥಿತಿ ಬರ್ತದ. ಅದಕ್ಕೆ ಈ ಬೀಜಾಂಕುರ, ಈ ಏನು
ಪಾಪದ ಬೀಜಾಂಕುರನ್ರಿ, ಕೆಟ್ಟ ಬರುವಂತಹದ್ದು ಏನಂದ್ರೆ ಅದರದ್ದೆಲ್ಲ ಹೀಗೆ ಆಯ್ತು ಅಂತ ಒಂದು ಪ್ರಾಫಿಟಿಕ್ ಆಗಿ ಹೇಳಿದ್ರು ಅವರು. ಇದನ್ನ ಕಾಣಿಸ್ತದವ್ರು. ಆಯ್ತು, ನೀನು ಪಾರ್ವತಿ ದೇವಿಯಲ್ಲಿ ಭೇಟಿ ಆಗು. ಹಾಗೆ ಮುಂದೆ ಹೋಗ್ತಾನೆ. ಪಾರ್ವತಿ ದೇವಿ ಎಂದಳು ದುರ್ಗಾ. ದುರ್ಗಾನೇ ಪಾರ್ವತಿಯವರು. ದುರ್ಗಾ ಮನೆ ಆರಾಧಕ ಅವರು. ಶ್ರೀ ಅರವಿಂದರ ಕುಲದೇವತೆ ದುರ್ಗಾ. ಆ ದುರ್ಗಾ ಮಾತೆ ಕಾಣಿಸಿಕೊಳ್ತಾ ಇದ್ದಾಳೆ. ಸಮಸ್ತ ಜಗತ್ತಿನ ತಾಯಿಗಳು ಮಹಾಮಾತೆ. ಮೈಟಿ ಮದರ್ ಶಿ ಈಸ್. ಮೈಟಿ ಮದರ್ ಶಿ ಈಸ್ ಪ್ರೊಟೆಕ್ಟಿಂಗ್ ದ ಹೋಲ್ ವರ್ಲ್ಡ್. ಜಗತ್ತನ್ನು ಸಂರಕ್ಷಣೆ ಮಾಡುವಂತಹ ಮಹಾದೇವತೆ. ಅವಳು ನೋಡಿದ್ಲು ಇಂತಹ ಶ್ರೇಷ್ಠ ಮಗ ಈ ರೀತಿಯಾಗಿ ಭೋಗಕ್ಕೆ ಬಿದ್ದುಕೊಂಡು ಇಲ್ಲಿ ಬರ್ತೀನಿ ಅಂತ ಬಂದಾನಲ್ಲ, ಆಯ್ತು ಬಾ ಅಂದ್ಲು. ನೋಡ್ತಾಳೆ. ನೋಡಿ ಜಗನ್ಮಾತೆಗೆ ಸಾಷ್ಟಾಂಗ ಹಾಕಿ ಹೇಳ್ತಾಳೆ ತನೀಗ. ಅವನ ಕ್ಷಾತ್ರ ಶಕ್ತಿಯನ್ನು, ಅಚಲ ಪ್ರೇಮವನ್ನು ಹೊಗಳ್ತಾಳ. ಇಲ್ಲ ಅಂತಲ್ಲ, ಆದ್ರೆ ಹೇಳ್ತಾಳ, ಆದ್ರೆ thou hast failed, oh you bright soul. Bright soul you are, no doubt, but you have failed in your duty. ಯಾವಾಗಲೂ ಶ್ರೀ ಅರವಿಂದರಿಗೆ ಏನಿತ್ತದು, ಯಾರು ತಮ್ಮ ಕರ್ತವ್ಯದ ಚ್ಯುತಿ ಹೊಂದುತ್ತಾರೋ ಅವರು ಅದವರೇ. ಅವ್ರು ಎಂಥ ಎತ್ತರದೊಳಗಿದ್ರು ಕೂಡ. ಮತ್ತು ನಿಮ್ಮ ಕರ್ತವ್ಯ ಬಿಟ್ಟು ಮತ್ತೊಬ್ಬರ ಕರ್ತವ್ಯಕ್ಕೆ ಹಾಕತಕ್ಕದ್ದು ಅಲ್ಲ ಅಂತಿದ್ರು. ಸ್ವಧರ್ಮೇ ನಿಧನಂ ಶ್ರೇಯೋ ಪರಧರ್ಮೋ ಭಯಾವಹ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಎರಡೇ ಕಡೆ ಹೋಗುದಲ್ಲ, ನಿಂದೇನ್ ಹಿಡಿದಿದೆಯಲ್ಲ, ಯಾವುದು ನಿನಗ ಆರಿಸಿಕೊಂಡಿದೆಯೋ ಅಥವಾ ದೇವರೇ ನೀವು ಒಪ್ಪಿಸಿಕೊಟ್ಟಿದನೋ ಆ ಕ್ಷೇತ್ರ ಅದನ್ನು ಬಿಡ್ತಕ್ಕಂತಲ್ಲ. ಕ್ಷತ್ರಿಯ ರಾಜ ತನ್ನ ಪ್ರಾಣ ಹೋದ್ರೂ ಚಿಂತಲ್ಲ, ರಕ್ಷಣಾ ಮಾಡ್ಕೋತಿರ್ಬೇಕು. ಅದನ್ನು ಬಿಟ್ಟು ನೀನು ನಿಮ್ಮ ಕರ್ತವ್ಯದಿಂದ ವಿಮುಖನಾಗಿ ನಿನ್ನ ಇಂದ್ರಿಯ ಲೋಲಪತಿಗಾಗಿ ಮತ್ತೆ ಇಲ್ಲಿ ಹೋಗ್ತಿದ್ದಿಲ್ಲ, ತಪ್ಪ. ಸೊ ದ ವ್ಯಾಸ್ಟ್ ಫೇಲ್ಡ್ ಅಂತಾರೆ. ಆದ್ರೂ ಆಯ್ತು, ಹೊರಟಿದಿ, ಹೋಗು ಅಂತಾಳೆ. ಪುರೂರವಸ್ ಎಲ್ಲವನ್ನು ತ್ಯಜಿಸಿ ಹೋಗ್ತಾರ. ಎಲ್ಲವನ್ನು ತ್ಯಜಿಸಿ ಭೂಮಿಯನ್ನೆಲ್ಲ ತ್ಯಜಿಸಿ ಹೋಗ್ತಾರ. ಆ ಶ್ರೀ ಹೇಳಿದ್ರು ಒಂದು ಕೊನೆ ಮಾತನ್ನು ಬರೀತಾ ಇದ್ದಾರ. ಯಾಕೆ ಕಾಣಿಸ್ತದಂದ್ರೆ, ಬಟ್ ಫಾರ್ ಬಿಲೋ ಥ್ರೂ ಸೈಲೆಂಟ್ ಮೈಟಿ ಸ್ಪೇಸ್ ಎಂತ ಅಂತರಾಳ, ದಿಗಂತ ವಿಶ್ರಾಂತ ನಿತಾಂತವಾದಂತಹ ಬಯಲಿನಲ್ಲಿ ಸುತ್ತುತ್ತಲಿತ್ತು ಪೃಥ್ವಿ ಗೋಲಾಕಾರದ್ದು. ಅದನ್ನು ಬಿಟ್ಟು ಹೋಗಿಬಿಟ್ಟ. ಈ ಭೂಮಿಯನ್ನು ಕೆಳಗೆ ಬಿಟ್ಟು ಮೇಲೆ ಎದ್ದು ಹೋಗಿಬಿಟ್ಟ. ಈ ಭೂಲೋಕದಿಂದ ಮರ್ತ್ಯ ದೇವಲೋಕಕ್ಕೆ ಹೋಗ್ತಾನೆ ಅಂದ್ರೆ ಅದರ್ಥ ಅಲ್ಲಿ ಈ ಭೋಗಕ್ಕಾಗಿ ಹೋದ್ನಲ್ಲ, ಸುಖಕ್ಕಾಗಿ, ತನ್ನ ಆತ್ಮದ ಸೌಖ್ಯಕ್ಕಾಗಿ ಅಲ್ಲ, ಇಂದ್ರಿಯ ಸೌಖ್ಯಕ್ಕಾಗಿ ಹೋಗಿಬಿಟ್ಟ ಕರ್ತವ್ಯ ಭ್ರಷ್ಟನಾದ್ರೆ. ಆದ್ರೆ ಹೇಳುದು, ದ ಗ್ರೀನ್ ಅಂಡ್ ಸ್ಟ್ರೆನ್ಯೂಸ್ ಅಬಂಡೆಂಟ್ ಬಿಟ್ಟರು ಕೂಡ ತನ್ನ ಕರ್ತವ್ಯದೊಳಗೆ ಚ್ಯುತಿ ಭೂಮಿ ಮಾಡಿಲ್ಲ. ಸುತ್ತಾನೇ ಇತ್ತು ನಡೆದ ಅರ್ಥ. ಇದು ವಿಪರ್ಯಾಸ. ಅಂದ್ರೆ ಒಬ್ಬ ಮಹಾರಾಜ, ಅವನ ಕರ್ತವ್ಯ, ರಾಜನ ಕರ್ತವ್ಯ ಏನು? ತನ್ನ ಪ್ರಜೆಗಳನ್ನು ರಕ್ಷಿಸುವಂತದ್ದು. ಏನಾದ್ರೂ ತನ್ನ ಪ್ರಾಣಕ್ಕೆ ಚ್ಯುತಿ ಬಂದ್ರು ಬರ್ಲಿ, ಆತನ ಕರ್ತವ್ಯ ಚ್ಯುತಿ ಮಾಡಬಾರ್ದು. ಇಂಥದನ್ನ ಮಾಡಿದ ಅಂತ ಸೂಕ್ಷ್ಮವಾಗಿ ಅಲ್ಲಿ ಹೇಳ್ತಾರೆ. ಅದಕ್ಕೆ ಇವನು ಅಲ್ಲಿ ಹೋದ. ಭೂಮಿಯ ಮನುಷ್ಯ ಅಲ್ಲಿ ಹೋದವನು ಹೋಗಿಬಿಟ್ಟ. ಸ್ವರ್ಗಕ್ಕೆ ಹೋಗಿ ಅವಳಲ್ಲಿ ಊರ್ವಶಿನ ಸೇರಿಕೊಂಡ ಅಂತ ಇದನ್ನ ಹೇಳ್ತಾ ಇದ್ದಾರೆ. 15 ಲೈನ್ಸ್ಗಳಲ್ಲಿ ಅದು ಕಾವ್ಯ ಆ ರೀತಿಯಾಗಿ ಉಂಟು. ಇದು ಅದರ ಅರ್ಥ ಸೂಚನೆ ಏನಂತಾರೆ ಅವರು ಈ ಕಾವ್ಯದ ಮುಖಾಂತರವಾಗಿ ಅಂತ. ಒಂದು ಘಟ್ಟದವರೆಗೆ ಇಹವನ್ನು ಭೋಗಿಸಿ ತ್ಯಾಗದ ದಾರಿ ಹಿಡಿಯದಿದ್ದರೆ ಆ ವ್ಯಕ್ತಿ, ರಾಷ್ಟ್ರ ಮತ್ತು ಜಗತ್ತಿಗೆ ಆಧ್ಯಾತ್ಮಿಕವಾಗಿ ಬದಲಾಗದು, ಬೆಳೆಯಲಿಕ್ಕೆ ಸಾಧ್ಯತೆ ಇಲ್ಲ. ಇದೇ ಮಾನವನ ಅಧಃಪತನ. ಮನುಷ್ಯನ ಅಧಃಪತನ ಅಂದ್ರೆ ಮೇಲೆ ಏರಿ ಹೋಗ್ಯಾನಂದ್ರೂ ಕೂಡ ಅದು ಪತನವೇ. ಏರಿ ಹೋಗಿರಬಹುದು ಮೇಲೆ, ಪತನ ಅಂದ್ರೆ ಕೆಳಗಿಳಿಯುದು, ಅಧಃಪತನ ಕೆಳಗಿಳಿಯುವುದು. ಅದಕ್ಕೆ ಗಂಗಾವತರದೊಳಗೆ ಹೇಳ್ತಾರಲ್ಲ, ಇದಕ್ಕೆಂಬರಿ ಏನೇ ಅವತಾರ ಇದು ಅಂತೀರಿ ನೀವು, ಈ ಅಧಃಪತನ ಅವತಾರ ಏನು ಅಂತ ಕೇಳ್ತಾರಲ್ಲ. ಅವತರಣ ಹೌದು, ಅವತಾರವೇನು ಅಂತ ಕಡೆ ಬೇಂದ್ರೆಯವರು ಮಾತಾಡ್ತಾರೆ. ಇದು ಏನಂದ್ರೆ ಈಗ ಮೇಲೆ ಹೋಗ್ಯಾನ, ಆದ್ರೆ ಕೆಳಗೆ ಬಿದ್ದ. Morally depraved he has fallen down in terms of morality, in terms of breach of his own duties. ಬಿಟ್ಬಿಟ್ಟ. ಮೇಲೆ ಹೋದ್ರು ಕೂಡ ಇದು ಇಂದ್ರಿಯ ಸೌಖ್ಯಕ್ಕಾಗಿ, ಇಂದ್ರಿಯ ಭೋಗಕ್ಕಾಗಿ, ಆ ಭೋಗಕ್ಕಾಗಿ. ಇದು ಯಾವುದು ಕ್ಷಣಿಕವಾದಂತಹದಕ್ಕಾಗಿ ತನ್ನ ತ್ಯಾಗ ಮಾಡಿದ. ಇದು ತ್ಯಾಗ ಅಲ್ಲ, ಅದರ ಅರ್ಥ ಭೋಗಕ್ಕಾಗಿ ಈ ಕ್ಷುಲ್ಲಕ ಮನುಷ್ಯನ ಬೈತಿಯಾಗಿ ಹೋಗಿಬಿಟ್ಟ. ಇದು ಆಗ್ತಕ್ಕದ್ದಲ್ಲ ಅಂತನ್ನುವಂತ ಒಂದು ಸಂದೇಶವನ್ನು ಕೊಟ್ರು. ಇದಕ್ಕೆ ಮತ್ತೊಂದು ಹೇಳ್ತಿದ್ದೀನಿ, ಲವ್ ಅಂಡ್ ಡೆತ್ ಅನ್ನೋದು ಇನ್ನೊಂದು, ಪ್ರೇಮ ಮತ್ತು ಮೃತ್ಯು ಅಂತ ಅದ. ಇಲ್ಲಿ 2 ಹೇಳ್ತಿದ್ದೀನಿ ನಾನು. ಏನು ಶ್ರೀ ಅರವಿಂದರು ನಾನು ಹೇಳಿದ್ದು 6 ಲಘು ಕಾವ್ಯಗಳು ಅಂತ. ಈ 2 ಯಾಕೆ ಆರಿಸಿಕೊಂಡಿದ್ದೀನಿ ಅಂದ್ರೆ ಅವ್ರ ಪ್ರಕಾರ ಶ್ರೀ ಅರವಿಂದ್ರ ಮುಂದೆ ಓದ್ತಾ ಹೋದಂತೆ ಗೊತ್ತೇ ಆಗ್ತದೆ. ಸಾಕಷ್ಟು ಮಾಡಿದಂತ ಮಹಾನ್
ಅವರು ವಿಭೂತಿ ಪುರುಷರವರು. ಅದಕ್ಕಿಂತ ಬೇಂದ್ರೆಯವ್ರ ಭಾಷೆಗಳು ಹೇಳ್ಬೇಕಾದ್ರೆ ಅವರಂತಾರ, ಶ್ರೀ ಗುರುವಿಗಾಗಿ ತನು ಧರಿಸಿ ಬಂದವರು ನೀವು. ಶ್ರೀ ಗುರುವಿಗಾಗಿ ಎಂತದನ್ನ ಶಿವನೇ ಈ ದೇಹವನ್ನು ಧರಿಸಿಕೊಂಡು ಬಂದಿದ್ದ ಅವತಾರ ಪುರುಷರವರು ಅಂತಂತಾರೆ ಅವರು. ಗುರುವಿಗಾಗಿ ತನುಧಾರಿಯಾಗಿ ಬಂದಂತ ಸದಾಶಿವಗೆ, ಶ್ರೀ ಗುರುವಿಗಾಗಿ ತನುಧಾರಿಯಾಗಿ ಬಂದಂತ ಸದಾಶಿವಗೆ ಅಂತಾರೆ. ಮೊದಲೇ ಲೈನಿ ಅದು ಭಾಷಾಂತರ ಮಾಡಿದ್ದಾರೆ. ಅದ್ರೊಳಗ ಏನ್ ಬರೆಯಲ್ಪಟ್ಟದಲ್ಲ ಪಾಂಡಿಚೇರಿ ಇದ್ರೊಳಗ ಆ ಸ್ಲ್ಯಾಬ್ ಬರ್ದಾರಲ್ಲ ಸಮಾಧಿ ಮೇಲೆ, ಅದನ್ನ ಭಾಷಾಂತರ ಮಾಡ್ತಾರೆ. ಎಷ್ಟು ಸುಂದರವಾಗಿ ಬೇಂದ್ರೆಯವರು. ಶ್ರೀ ಗುರುವಿಗಾಗಿ ತನುಧಾರಿಯಾಗಿ ಬಂದಂತ ಸದಾಶಿವಗೆ. ಸದಾಶಿವ ಪರಮಾತ್ಮನೇ ಅವನು, ಯೋಗಿ ವರೇಣ್ಯ ಸದಾಶಿವ ಶಂಕರ ಶಂಭು, ಅವನು ಈ ರೂಪದೊಳಗೆ ಬಂದಿದ್ದ ಅಂತ. ಇದು ಮನುಷ್ಯ ಮಾತ್ರ ಸಾಧ್ಯನೇ ಇಲ್ಲ ಅನಿಸ್ತದ. ಅವ್ರದ್ದು ಇಡೀ ಜಗತ್ತ ಅವ್ರು ಬರೆದಂತಹದ್ದು ನೋಡಿದಾಗ ಅವ್ರ ಚಿಂತನವನ್ನು ಅದನ್ನೆಲ್ಲ ನಾ ಹೇಳ್ತಾ ಹೋಗುದ್ರಿ. ಇಷ್ಟಕ್ಕೆ ಬರ್ತಿದ್ದೀನಿ, ಹೇಳ್ತೀನಿ. ಇನ್ನೊಂದು ಅವ್ರೇನಂತಾರೆ, ಕರ್ತವ್ಯ ಭ್ರಷ್ಟನಾಗಿ ಬಿಟ್ಟ ಅಂದ್ರೆ ಒಬ್ಬ ಮನುಷ್ಯ ನಿಜವಾಗಿನೂ ಭ್ರಷ್ಟನೇ. ತನ್ನ ಕರ್ತವ್ಯಕ್ಕೆ ಬಹಳ ಬೆಲೆ ಕೊಟ್ಟಂತರು. ಕುರುವನ್ನೇವ ಇಹ ಕರ್ಮಾಣಿ ಶರದಂ ಶತಂ ಜೀವಿ ಮಾಡ್ಬೇಕಂತ ಹಿಂದವ್ರು ಹೇಳ್ತಾರೆ. ನಮ್ ಕೆಲಸ ಮಾಡ್ಕೋತ ಇರ್ಬೇಕು, ಕೆಲಸ ಬಿಡ್ತಕ್ಕಂಥಲ್ಲ ಇದು. ಇವರು ಈ ಅದು ವಿಶೇಷತಃ ಹೇಗೆಂದ್ರೆ, ಈ ಕ್ಷತ್ರಿಯ ರಾಜರು ಎಲ್ಲಾ ದೇಶಗಳ ಆಳವರ ಎಂತೀರ ಕ್ಷತ್ರಿಯರಂತೆ ಕರೀರಿ. ರಾಜ ಧರ್ಮಂದ್ರ ಏನು ಬಂದ್ರು ಚಿಂತಿಲ್ಲ, ಅದನ್ನ ರಕ್ಷಿಸಿಕೊಂಡು ಹೋಗ್ಬೇಕು ಅವ್ರ ಅರ್ಥ. ಒಂದು ಅದಾಗ್ಲಿಲ್ಲ, ಮುಂದೆ ನೀವು ನೋಡ್ತಾ ಬರೀ ನಮ್ಮ ಇತಿಹಾಸದ್ದು ಸೋಮನಾಥ ದೇವಾಲಯದ ಲೆವೆಲ್ ಆಯ್ತು, ಎಲ್ಲಾ ದೇವಾಲಯ ರಕ್ಷಣಾಕ್ಕೆ ಫೇಲ್ ಆಯ್ತು ಅಂತ ಅರ್ಥ. ಅದಕ್ಕೆ ಆ ಸ್ಥಿತಿ ಬಂತು. ಆದ್ರೂ ಈಗ ಒಳ್ಳೆ ಕಾಲ ಅಂತ ಇಟ್ಕೊಳ್ಳೋಣಂತ. ಆದ್ರೆ ಅಲ್ಲಿ ಏನು ಕ್ಷತ್ರಿಯರು ಅಂದ್ರೆ ಈ ಭೂಮಿಯನ್ನು ಆಳುವವರು, ಈ ನಮ್ಮ ದೇಶವನ್ನು ಆಳುವವರು, ಪ್ರಜೆಗಳ ಜೋಪಾನದ ಭಾರವನ್ನು ಹೊತ್ತವರು ಏನಿದ್ದಾರಲ್ಲ, ಅವರು ಒಂದು ವೇಳೆ ಇಂದ್ರಿಯ ಲೋಲುಪರಾದ್ರಂದ್ರ ಆ ಸುಖಕ್ಕಾಗಿ ತಮ್ಮ ಕರ್ತವ್ಯದಿಂದ ಭ್ರಷ್ಟರಾದ್ರಿಂದ ಆ ದೇಶ ಹಾಳಾಗ್ತದೆ ಅನ್ನೋ ಒಂದು ಸಂದೇಶ. ಅದಂತೀನಿ, ಜ್ಞಾನ ಜಗತ್ತಿನಲ್ಲಿ ಇದ್ದವರು ಯಾವುದೋ ಆಮಿಷಕ್ಕೆ ಒಳಗಾಗಿ ದುಷ್ಟ ಕಾಮನೆಗಳ ಬೆನ್ನತ್ತಿ ಜ್ಞಾನ ಜಗತ್ತಿನಲ್ಲಿ ಇದ್ದಂಥವರು, ಋಷಿಗಳಿರಬಹುದು, ಮುನಿಗಳಿರಬಹುದು, ಬರಹಗಾರರಿರಬಹುದು, ಕೃತಿಕಾರರಿರಬಹುದು, ಶಿಕ್ಷಕರಿರಬಹುದು, ರೊಕ್ಕದ ಬೆನ್ನತ್ತಿ ಮತ್ತೊಂದು ಲೋಭಕ್ಕಾಗಿ ಬೆನ್ನತ್ತಿಬಹುದು. ವಿಶೇಷತ ಇಂದ್ರಿಯ ಭೋಗದ ಅಂದ್ರೆ ಆ ದೇಶದ ಸಂಪತ್ತ, ಜ್ಞಾನ ಸಂಪತ್ತು ಹಾಳಾಗಿ ಹೋಗ್ತದೆ. ಈ ಎರಡು ಮಾತುಗಳನ್ನು ಹೇಳುವುದಕ್ಕಾಗಿ ಈ ಕವಿತೆಗಳನ್ನು ಬರದಾರ ಅನಿಸ್ತದೆ. ಯಾಕಂದ್ರೆ ಮಹಾಕಾವ್ಯಗಳು, ಮಹಾಕೃತಿಗಳು, ವಿಶೇಷತಃ ಮಹಾಕಾವ್ಯಗಳು ಪೋಯಿಟ್ರಿ ವಿಷಯ ಕೇಳುವ ಹೊತ್ನಾಗ ಏನಂತಾರೆ ಇಂಗ್ಲಿಷ್, ಗ್ರೇಟ್ ಪೋಯಿಟ್ರಿ ಹ್ಯಾಸ್ ಆಲ್ವೇಸ್ ಸ್ಲ್ಯಾಂಗ್. ವ್ಯಂಜಕ ಶಕ್ತಿ ಇರ್ತದೆ, ಪೂರ್ತಿ ಎಲ್ಲವನ್ನು ಮುಚ್ಚಿ ಹೇಳ್ತದೆ. ಬಿಚ್ಚಿ ಹೇಳ್ತಾ ಹೋಗುದಿಲ್ಲ, ಮುಚ್ಚಿರ್ತದೆ. ಅದನ್ನ ನಾವು ಓದ್ಕೋಬೇಕು. ಟು ರೀಡ್ ಬಿಟ್ವೀನ್ ದ ಲೈನ್ಸ್ ಅಂಡ್ ಫೈಂಡ್ ದ ಮೆಸೇಜ್ ದಟ್ ಇಟ್ ಗಿವ್ಸ್ ಅಸ್. ನಮ್ದು ಏನು ಸಂದೇಶ ಕೊಡ್ತದೆ ಒಳಗೆ ತಿಳ್ಕೋಬೇಕು. ನೇರವಾಗಿ ಹೇಳೋದಿಲ್ಲ, ಧ್ವನಿ ಇರ್ತದ. ಆ ಧ್ವನಿಯನ್ನು ಕ್ಯಾಚ್ ಮಾಡ್ಕೋಬೇಕು. ಆ ಧ್ವನಿ ಎಲ್ಲಿಯೂ ಹೇಳದೆ ಇದ್ರೆ ಆ ಧ್ವನಿ ಇರ್ತದೆ. ಆ ಧ್ವನಿ ಶಕ್ತಿನೇ ದೊಡ್ಡದಾದಂತದ್ದು. ಈಗ ನಾವು ಸುಮ್ಮನೆ ಮಾತಾಡುವಂತ ಹೇಳ್ತೀವಿ, ತುಂಬಿದ ಕೂಡ ತುಳುಕುವುದಿಲ್ಲ. ನೋಡ್ರಿ ಅಂತ ಧ್ವನಿ ಅದು, ಇಷ್ಟೇ ಸಾಲದು. ತುಂಬಿದ ಕೂಡ ತುಳುಕುವುದಿಲ್ಲ ಅಂದ್ರೆ ಶಬ್ದಾರ್ಥದಿಂದ ಹೋಗ್ತೀವಿ. ತುಂಬಿದ ಕೂಡ ತುಳುಕುವುದಿಲ್ಲ, ಯಾರಿಗಾದ್ರೂ ಗೊತ್ತ. ಅಂದ್ರೆ ಜ್ಞಾನಿ ಇದ್ದವನಿಗೆ ಸೊಕ್ಕಿರುವುದಿಲ್ಲ ಅನ್ನೋ ಅರ್ಥದ ಬಂತು. ಅದಕ್ಕೊಂದು ವ್ಯಂಜಕ ಶಕ್ತಿ, ಒಂದು ಧ್ವನಿ ಶಕ್ತಿ. ಹಂಗ ಕಾವ್ಯಕ್ಕೊಂದು ಶಕ್ತಿ ಇರಲ್ಲ, ಅಂತ ಶಕ್ತಿಯನ್ನು ತೋರಿಸ್ಬೇಕು. ಎರಡನೇದು ಎಲ್ಲಿ ಜ್ಞಾನ ಜಗತ್ತಿನೊಳಗೂ ಒಂದು ಫೇಲ್ಯರ್ ಅಂತೀರಲ್ಲ, ಅದ್ರದ್ದು ಒಂದು ಕವಿತೆ ಸಂಕ್ಷಿಪ್ತವಾಗಿ ಹೇಳ್ತೀವಿ. 10 ನಿಮಿಷ ತಗೊಂಡು ಹೇಳ್ತೀವಿ. ಇದು ಪ್ರೇಮ ಮತ್ತು ಮೃತ್ಯು ಭಾಷಾಂತರ ಮಾಡಿದ್ರು. ಲವ್ ಅಂಡ್ ಡೆತ್. ಇದು ಇಲ್ಲಿ ಯಾರಿಗೆ ಸಂಬಂಧಪಟ್ಟது? ಇದು ಕೂಡ ವೇದದಲ್ಲಿ ಬಂದಂತ ಕಥೆಗಳೇ. ರುರು ಮತ್ತು ಪ್ರಮದ್ವರ ಅನ್ನುವಂತ ಒಂದು ರಮ್ಯ ತಿರ್ತಾನೆ. ರುರು ಮತ್ತು ಪ್ರಮದ್ವರ ಅನ್ನುವಂತ ಒಂದು ತರುಣ ತರುಣಿಯರ ಒಂದು ಸಂಬಂಧಪಟ್ಟಂತಹ ಕಥಾಲೋಕ ಇದು. ತರುಣ ಪ್ರೇಮಿಗಳ ರಮ್ಯ ಕಥೆ. ಈ ರುರು ಏನಿದ್ದಾನ ಅವನು ವಂಶಾವಳಿಯನ್ನು ಸ್ವಲ್ಪ ನೋಡ್ಬೇಕು. ಬ್ರಹ್ಮನ ಮಾನಸ ಪುತ್ರ ಭೃಗು ಋಷಿ. ಋಷಿಗಳಂದ್ರ ಋಷಿ ಪತ್ನಿಯರು ಇಡ್ತಿದ್ರು. ಯಾಕೆ ಋಷಿ ಅನ್ನುವಂತ ಶಬ್ದ ಋಷಿ ಇರ್ತಾರಲ್ಲ, ಅವ್ರು ಲಗ್ನ ಆದವ್ರೆ ಪ್ರಪಂಚಿಕರೇ ಎಲ್ಲಾ ಋಷಿಗಳಂತ ಏನ್ ನೋಡ್ತಿದ್ರು ಎಲ್ಲಾರು. ಬ್ರಹ್ಮನ ಮಾನಸ ಪುತ್ರ ಭೃಗುವಿನ ಮಗ ಚವನ ಋಷಿ. ಅವನ ಮಗ ಪ್ರಮತಿ. ಆ ಪ್ರಮತಿಯಿಂದ ಹುಟ್ಟಿದವನು ರು. ಬಹಳ ಸಣ್ಣ ಹುಡುಗಿದ್ದಾಗ ಮಹಾಜ್ಞಾನಿ. 10 ವರ್ಷದ ಹುಡುಗಿದ್ದಾಗ ಅಖಂಡ ಪ್ರಪಂಚದ ಜ್ಞಾನ ಇತ್ತವನಿಗೆ. ಬಹಳ ಮೇಧಾವಿ, ಬಹಳ ದೊಡ್ಡ. ಇನ್ನ ಅಲ್ಲೇ ಸಮೀಪದೊಳಗಿದ್ದಂತವಳು
ಇದ್ದಂತಾಳು ಪ್ರಮದ್ವರ ಅಂತ ಇರ್ತಾಳ. ಇವ್ರು ಪ್ರಮದ್ವರ ಅನ್ನುವಂತದ್ದು ಇಂಗ್ಲಿಷ್ ಜನರಿಗೆ ಪ್ರೊನೌನ್ಸಿಯೇಷನ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಂದ್ರೆ ಪ್ರಿಯಂವದ ಅಂತ ಮಾಡ್ಯಾರ. ಪ್ರಮದ್ವರ ಒಯ್ದು ಪ್ರಿಯಂ ವದತೆ ಇತಿ ಪ್ರಿಯಂವದ. ಯಾಕಂದ್ರೆ ಕಾಳಿದಾಸನ ಅಭಿಜ್ಞಾನ ಶಾಕುಂತಲ ಪ್ರಿಯಂವದ ಅಂತ ಬರ್ತಾಳಲ್ಲ ಸಖಿ, ಶಕುಂತಲೆ ಸಖಿ ಬರ್ತಾಳಲ್ಲ ಅನಸೂಯ, ಪ್ರಿಯಂವದ ಅಂತ. ಆ ಪ್ರಿಯಂವದ ಈಗ ನಾವು ಪ್ರಿಯಂವದ ಅಂತ ತಗೊಂಡ್ರು ಏನಾಯ್ತು ಅಲ್ಲಿ? ಆ ಪ್ರೇಮದ ಅಂತ ಏನಂತೀರ ಪ್ರಮದ್ವರ ಅವರು ಸ್ಥೂಲಕೇತು ಅನ್ನುವಂತ ಋಷಿಯ ಮಗಳವಳು. ಇಬ್ಬರಲ್ಲಿ ಅನ್ಯೋನ್ಯವಾದ ಪ್ರೇಮ ಬೆಳೀತು. ಕೆಟ್ಟ ಅರ್ಥೊಳಗೆ ಒಳ್ಳೆ ಅರ್ಥೊಳಗೆ ಬೆಳೆದದ್ದು. ಆಗ ಹೋಗಿ ಅವ್ರ ತಂದೆ ಸ್ಥೂಲಕೇತು ಕೇಳ್ತಾನೆ, ಇವರ ಅಪ್ಪ ಹೋಗಿ ಕೇಳ್ತಾನೆ, ಪ್ರಮತಿ ಎಲ್ಲ ನನ್ನ ಮಗ ಬಹಳಷ್ಟು ಪ್ರೀತಿಸ್ತಾನೆ, ಮಗಳು ಕೊಡು ಅಂತ. 4 ಮಂದಿ ಕೂಡ್ಕೊಂಡು ಆಯ್ತು, ಮದುವೆಯನ್ನು ಹೂಡ್ಬೇಕು, 4 ದಿವಸದೊಳಗ